Okay. Hello ಎಲ್ಲರಿಗೂ again welcome back to my channel. This is Pradeep of Maths Teacher. So dear SSLC students, especially 2023 ಅಂದ್ರೆ ಈ ವರ್ಷದಲ್ಲಿ SSLC ಎಕ್ಸಾಮ್ ನ ಬರೀತಾ ಇರುವಂತಹ ಸ್ಟೂಡೆಂಟ್ಸ್ ಗಳಿಗೆ KSEEB ಅಂದ್ರೆ ಬೋರ್ಡ್ ನಿಂದ ಮಾಡೆಲ್ ಕ್ವಶನ್ ಪೇಪರ್ಸ್ ಗಳನ್ನ ಬಿಟ್ಟಿದ್ದಾರೆ. ಈ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ನಾನು ಈ ಮಾಡೆಲ್ ಕ್ವಶನ್ ಪೇಪರ್ ನ PDF ನ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅನ್ನುವಂತಹ ವಿಡಿಯೋವನ್ನ ಈಗಾಗಲೇ ನಾನು ಮಾಡಿದ್ದೀನಿ. ನೀವು ನೋಡಿಲ್ಲ ಅಂತಂದ್ರೆ ಹೋಗಿ ನೋಡಿ ಮತ್ತು ಎಲ್ಲಾ ಸಬ್ಜೆಕ್ಟ್ಸ್ ಗಳದ್ದು PDF ಅನ್ನ ನೀವು ನೀಟಾಗಿ ಡೌನ್ಲೋಡ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಏನ್ ಬೋರ್ಡ್ ಅವರು ಬಿಟ್ಟಿರುವಂತಹ ಮ್ಯಾಥ್ಸ್ ನ ಮಾಡೆಲ್ ಕ್ವಶನ್ ಪೇಪರ್, ಸೊ ಮ್ಯಾಥ್ಸ್ ಮಾಡೆಲ್ ಕ್ವಶನ್ ಪೇಪರ್ಸ್ಗೆ ಸೊಲ್ಯೂಷನ್ಸ್ ಅನ್ನ ಕೊಡ್ತಾ ಇದ್ದೀನಿ ಅನ್ನೋಂಥದ್ದು. ಎಲ್ಲಾ ಕ್ವಶನ್ಸ್ ಗಳಿಗೂ ನಾವು ಆನ್ಸರ್ಸ್ ನೋಡ್ಕೊಳ್ಳೋಣ, ಸೊಲ್ಯೂಷನ್ಸ್ ಅನ್ನ ಮಾಡೋಣ. ಜೊತೆಗೆ ಯಾವ ಯಾವ ಜಾಗದಲ್ಲಿ ಯಾವ ಯಾವ ತರಹದ ಕ್ವಶನ್ಸ್ ಬಂದಿದೆ, ಎಷ್ಟು ಮಾರ್ಕ್ಸ್ ಗೆ ಕ್ವಶನ್ಸ್ ಬಂದಿದೆ, ಈ ಜಾಗದಲ್ಲಿ ಈ ಕ್ವಶನ್ಸ್ ಅನ್ನ ಕೊಟ್ಟಿದ್ದಾರೆ, ಅದು ಯಾವ ಪಾಠದಿಂದ ಬಂದಿದೆ ಅನ್ನೋಂಥದ್ದು ಎಲ್ಲದ್ರ ಬಗ್ಗೆ ನಾವು ಈಗ ತಿಳ್ಕೊಳ್ಳೋಣ ಅನ್ನೋಂಥದ್ದು. ಸೊ ಫಸ್ಟ್ ಕ್ವಶನ್ ಅನ್ನು ನೋಡೋದಾದ್ರೆ, ಸೊ ಫಸ್ಟ್ ಅಲ್ಲಿ ನಿಮಗೆ MCQs ಬರುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಅದು ನಿಮ್ಗೆ ಈಗಾಗಲೇ ಗೊತ್ತು, ಪ್ಯಾಟರ್ನ್ ನೀವು ಈಗಾಗಲೇ ಕಲ್ತ್ಕೊಂಡಿದ್ದೀರಾ. ಸೊ 8 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಸೊ ಅದರಲ್ಲಿ ಫಸ್ಟ್ ಒನ್ ನೋಡೋದಾದ್ರೆ, ಫಸ್ಟ್ ಕ್ವಶನ್, ಇಫ್ ದ nth term of an arithmetic progression is an equals 3n plus 1, then the fourth term of the progression is ಸೊ an ಕೊಟ್ಟಿದ್ದಾರೆ. ಸೊ an will be equals to 3n plus 1. ಸೊ ತಲೆನೇ ಕೆಲ್ಸ್ಕೋಬೇಡಿ, ಈ ತರ ನಿಮ್ಗೆ ಕಂಡೀಷನ್ ಅನ್ನ ಕೊಟ್ಟು 4th ಟರ್ಮ್ ಅಂತನೋ ಅಥವಾ 6th ಟರ್ಮ್ ಅಂತನೋ 10th ಟರ್ಮ್ ಅಂತ ಕೇಳಿದ್ರೆ, ಸೊ ಜಸ್ಟ್ n ಈಕ್ವಲ್ಸ್ ಟು 4 ಹಾಕಿ, ಅಥವಾ ಯಾವ ಟರ್ಮ್ ಕೇಳ್ತೀನಿ ಆ ಜಾಗದಲ್ಲಿ n ಗೆ ಅಷ್ಟು ವ್ಯಾಲ್ಯೂನ ಕೊಡಿ. ಈಗ ಇಲ್ಲಿ 4th ಟರ್ಮ್ ಕೇಳಿದ್ದಾನೆ, ಸೊ n ಈಕ್ವಲ್ಸ್ ಟು 4 ಅಂತ ಕೊಡಿ. ಸೊ ಹಾಗಾದ್ರೆ ಸೊ an is equals to 3 into 4 plus 1. ಹಾಗಾದ್ರೆ ಇಲ್ಲಿ ಏನಾಗುತ್ತೆ, 3 4s are 12 plus 1, ಆನ್ಸರ್ is 13. ಹಾಗಾದ್ರೆ ಈ ಕೊಟ್ಟಿರೋ AP ಏನ್ ಕೊಟ್ಟಿದ್ದಾನೆ ಆ ಕಂಡೀಷನ್ಗೆ 4th ಟರ್ಮ್ ಎಷ್ಟಾಗುತ್ತೆ, 13. 13 ಇರುವುದು ಬಿ ಆಪ್ಷನ್ ಅಲ್ಲಿ. ಸೊ ಬಿ ಆಪ್ಷನ್ ಇಸ್ ರೈಟ್. ಸೊ ಸೆಕೆಂಡ್ ಕ್ವಶನ್ ಅನ್ನು ನೋಡೋದಾದ್ರೆ, ದ ರ್ಯಾಷನಲ್ ನಂಬರ್ ಹ್ಯಾವಿಂಗ್ non-terminating and repeating decimal expansion in the following is. ಕೆಳಗೆ ಕೊಟ್ಟಿರೋ 4 ಆಪ್ಷನ್ ಅಲ್ಲಿ ನಾನ್ ಟರ್ಮಿನೇಟಿಂಗ್ ರಿಪೀಟಿಂಗ್ ಡೆಸಿಮಲ್ ಎಕ್ಸ್ಪಾನ್ಷನ್ ಯಾವುದು ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಈ ಕ್ವಶನ್ ಅನ್ನ ನೋಡೋದಾದ್ರೆ ನಮ್ಗೆ ಈಸಿ ಗೊತ್ತಾಗುತ್ತೆ. ಇಟ್ ಈಸ್ ಬೇಸ್ಡ್ ಆನ್ ರಿಯಲ್ ನಂಬರ್ಸ್ ಚಾಪ್ಟರ್, ಹೌದಲ್ವಾ? ಸೊ ರಿಯಲ್ ನಂಬರ್ಸ್ ಅಲ್ಲಿ ನೀವು ಒಂದು ಕಲ್ತಿದ್ದೀರಾ. ಸಿ ಇಫ್ ಸಪೋಸ್ ಇಫ್ ಇಟ್ ಇಸ್ ಟರ್ಮಿನೇಟಿಂಗ್ ಅಂತ ಅನ್ನೋದಾದ್ರೆ, ಸೊ ನಾವು ಒಂದು ಫಾರ್ಮಲ್ ಇರಬೇಕು ಅನ್ನೋಂಥದ್ದನ್ನು ನಾವು ಹೇಳ್ತೀವಿ. ಸೊ ಅದು ಯಾವುದು ಅಂತಂದ್ರೆ 2 to the power of n 5 to the power of m. ಈ ರೀತಿ ಫಾರ್ಮಲ್ ಇತ್ತು ಅಂತಂದ್ರೆ ದೆನ್ ವಿ ಕ್ಯಾನ್ ಸೇ ಇಟ್ಸ್ ಅ ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪಾನ್ಷನ್, ಹೌದಲ್ವಾ? ಈಗ ಇದ್ರಲ್ಲಿ ಇಷ್ಟನ್ನು ಚೆಕ್ ಮಾಡಿ, ಇದರಲ್ಲಿ ಟರ್ಮಿನೇಟಿಂಗ್ ಯಾವುದು ನಾನ್ ಟರ್ಮಿನೇಟಿಂಗ್ ಯಾವುದು ಅನ್ನೋದು ನಿಮ್ಗೆ ಗೊತ್ತಾಗತ್ತೆ. ಸೊ ಇಫ್ ಇಟ್ ಇಸ್ ಇನ್ ದಿಸ್ ಫಾರ್ಮ್ ಇಟ್ಸ್ ಟರ್ಮಿನೇಟಿಂಗ್. ಈ ಫಾರ್ಮಲ್ ಇಲ್ಲ ಅಂತಂದ್ರೆ ಅದು ನಾನ್ ಟರ್ಮಿನೇಟಿಂಗ್ ಆಗಿರ್ಲೇಬೇಕು ಅನ್ನುವಂಥದ್ದು. ಈಗ ಮೊದಲನೇ ಆಪ್ಷನ್ ಅಲ್ಲಿ ನೋಡಿದ್ರೆ ಇಟ್ಸ್ ಇನ್ ದ ಫಾರ್ಮ್ ಆಫ್ 5 to the power of 2, ಬಟ್ 5 to the power of m ಅಲ್ಲಿ ಇದೆ, ಬಟ್ 2 to the power of n ಅಲ್ಲಿ ಇಲ್ಲ. ಆದ್ರೆ ನಾವಿಲ್ಲಿ 2 to the power of 0 ಅಂತ ಬರ್ಕೋಬಹುದಲ್ವಾ? ಹಾಗಾದ್ರೆ ಇದು ಟರ್ಮಿನೇಟಿಂಗ್ ಆಗೋಯ್ತು. ಸೊ ಇದು ಆಗಲ್ಲ. ಇಲ್ಲಿಗೆ ಬರೋದಾದ್ರೆ 2 to the power of 2 into 5 to the power of 1 ಇದೆ. ಹಾಗಾದ್ರೆ ಇಟ್ಸ್ ಇನ್ ದ ಫಾರ್ಮ್ ಆಫ್ 2 to the power of n 5 to the power of m. ಹಾಗಾದ್ರೆ ಇದು ಆಗಲ್ಲ. ಇನ್ನು ಇಲ್ಲಿಗೆ ಬರೋದಾದ್ರೆ ಡಿ ಆಪ್ಷನ್ ಬರೋಣ. ಡಿ ಆಪ್ಷನ್ ಅಲ್ಲಿ 2 to the power of 3 ಇದೆ. ಸೊ ಇಂಟು 5 to the power of m ಇಲ್ಲ ಅಂತಂದ್ರೆ ವಿ ಕ್ಯಾನ್ ರೈಟ್ 5 to the power of 0, ಹೌದಲ್ಲ? ಹಾಗಾದ್ರೆ ಇದು ಕೂಡ ಆಗಲ್ಲ. ಹಾಗಾದ್ರೆ ಇನ್ನು ಉಳಿದಿರೋ ಆಪ್ಷನ್ ಯಾವುದು? ಸಿ. ಸಿ ಅಲ್ಲಿ ನೋಡೋದಾದ್ರೆ ಇಲ್ಲಿ 2 to the power of 1 7 to the power of 1 ಕೊಟ್ಬಿಟ್ಟಿದ್ದಾನೆ, ಹೌದಲ್ವಾ? ಹಾಗಾದ್ರೆ ಇದು 2 to the power of n 5 to the power of m ಫಾರ್ಮಲಿ ಇಲ್ಲ. ಹಾಗಾದ್ರೆ ಇದೇ ನಮ್ಮ ರೈಟ್ ಆನ್ಸರ್. ಸೊ ಎಲ್ಲವೂ ಕೂಡ ಫಸ್ಟ್ ಒನ್, ಸೆಕೆಂಡ್ ಒನ್ ಮತ್ತು ನಾಲ್ಕನೇದು ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪಾನ್ಷನ್ ಆದ್ರೆ, ಮೂರನೇ ಆಪ್ಷನ್ ನಾನ್ ಟರ್ಮಿನೇಟಿಂಗ್ ರಿಪೀಟಿಂಗ್ ಡೆಸಿಮಲ್ ಎಕ್ಸ್ಪಾನ್ಷನ್ ಆಗತ್ತೆ ಅನ್ನುವಂಥದ್ದು. ಓಕೆ. ಸೊ ಇನ್ನ ನೆಕ್ಸ್ಟ್ ಕ್ವಶನ್ ಗೆ ಹೋಗೋದಾದ್ರೆ, ಇನ್ ಅ ಕ್ಲಾಸ್ ದ ನಂಬರ್ ಆಫ್ ಬಾಯ್ಸ್ ಬ್ರಾಕೆಟ್ ಅಲ್ಲಿ ಎಕ್ಸ್ ಅವರೇ ಮೆನ್ಷನ್ ಮಾಡ್ಬಿಟ್ಟಿದ್ದಾರೆ ಇಸ್ 5 more than the number of girls y. ಸೊ therefore ನಂಬರ್ ಆಫ್ ಬಾಯ್ಸ್ ನ ನೀವು ಎಕ್ಸ್ ಅಂತ ತಗೋಬೇಕು, ನಂಬರ್ ಆಫ್ ಗರ್ಲ್ಸ್ ನ ನೀವು y ಅಂತ ತಗೋಬೇಕು. ದ ಲೀನಿಯರ್ ಇಕ್ವೇಶನ್ ಫಾರ್ಮ್ ಆಫ್ ದಿಸ್ ಸ್ಟೇಟ್ಮೆಂಟ್ ಈಸ್. ಹಾಗಾದ್ರೆ
ಇಲ್ಲಿ ಕೊಟ್ಟಿರೋ ಸ್ಟೇಟ್ಮೆಂಟ್ಗೆ ನಾವು ಈಕ್ವೇಶನ್ ಬರೀಬೇಕು. ಸೊ ದೇರ್ಫೋರ್ ದ ನಂಬರ್ ಆಫ್ ಬಾಯ್ಸ್ ಅಂದ್ರೆ ಏನಂತ ಕರ್ತಿದೀವಿ ನಾವು ಎಕ್ಸ್ ಅಂತ ಕರ್ತಿದೀವಿ. ಇಸ್ ಮೋರ್ ದೆನ್ ಎಷ್ಟಿರ್ತಾರಂತೆ ಬಾಯ್ಸ್, ಇಸ್ 5 ಮೋರ್ ದೆನ್ ದ ನಂಬರ್ ಆಫ್ ಗರ್ಲ್ಸ್. ಎಲ್ಲಿ ಮೋರ್ ದೆನ್ ಅಂತ ವರ್ಡ್ ಇರುತ್ತೋ ಅಲ್ಲಿ ಏನ್ ಯೂಸ್ ಮಾಡಬೇಕು ಅಂದ್ರೆ ಪ್ಲಸ್ ಯೂಸ್ ಮಾಡಬೇಕು. ಸೊ ದೇರ್ಫೋರ್ ದ ನಂಬರ್ ಆಫ್ ಬಾಯ್ಸ್ ವಿಲ್ ಬಿ ಈಕ್ವಲ್ಸ್ ಟು 5 more than that of girls. So number of boys is x, number of girls is y. So boys ಎಷ್ಟಿದ್ದಾರೆ 5 more than that of girls. So therefore equation is x is equals to 5 plus y. So ಈಗ ಇದನ್ನ ಈಚೆ ಕರ್ಕೊಳ್ಳಿ, ಆಗೇನಾಗುತ್ತೆ ನಿಮ್ಗೆ x, so y ಕಡೆ ಬಂದ್ರೆ minus y equals to 5. So x minus y is equals to 5 is the equation. So x minus y is equals to 5 ಇರುವಂತಹ ಆಪ್ಷನ್ ಯಾವ್ದಿದೆ? A. So therefore A option is right. X minus y equals to 5. ಅವ್ರು ಕೇಳಿರೋದು ಲೀನಿಯರ್ ಇಕ್ವೇಶನ್ ಸ್ಟೇಟ್ಮೆಂಟ್ ಮಾಡಿ ಈಕ್ವೇಶನ್ ಮಾಡಿ ಅಂತ, ಈಕ್ವೇಶನ್ ಮಾಡಿದ್ದೀವಿ ಅಷ್ಟೇ. ಓಕೆ, ಸೊ ಇದು ನಿಮ್ಮ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಇನ್ 2 ವೇರಿಯೇಬಲ್ಸ್ ಅಲ್ಲಿ ಬರುವಂತಹ ಒಂದು ಚಿಕ್ಕದಾದ ಟಾಪಿಕ್. ಇನ್ನು 4th ಒನ್ಗೆ ಬರೋದಾದ್ರೆ the quadratic polynomial whose sum and product of zeros are 4 and 5 respectively. The quadratic polynomial ಅಂದ್ರೆ ನಾವು ಇಲ್ಲಿ ಒಂದು quadratic polynomial ನ ಬರಿಬೇಕು. ಸೊ ಏನಂತ ಕೊಟ್ಟಿದ್ದಾನೆ, ಸಮ್ಮು ಮತ್ತು ಪ್ರಾಡಕ್ಟ್ ಆಫ್ ದ zeros are 4 and 5 respectively. ಸೊ ನಿಮ್ಗೆ ಈಗಾಗಲೇ ಗೊತ್ತು, ಸೊ ಪಾಲಿನಾಮಿಯಲ್ ಅಲ್ಲಿ ಸಮ್ ಮಾಡಬೇಕು ಅಂತಂದ್ರೆ ಇಟ್ ಶುಡ್ ಬಿ ಮೈನಸ್ ಬಿ ಬೈ ಎ. ಪ್ರಾಡಕ್ಟ್ ಮಾಡಬೇಕು ಅಂತಂದ್ರೆ ಸಿ ಓವರ್ ಎ. ಕರೆಕ್ಟಾ? ಸೊ ಹಾಗಾದ್ರೆ ಇಲ್ಲಿ ಸಿಂಪಲ್ ಮೊದಲನೇ ಕೊಟ್ಟಿರೋದು ಸಮ್ ಇಸ್ ಹೌ ಮಚ್ 4. ಸೊ ಈ 4 ಅನ್ನ ಈ ಜಾಗದಲ್ಲಿ ಬರ್ಕೊಳ್ಳೋಣ. ಸೊ ಸಮ್ ಇಸ್ ಈಕ್ವಲ್ಸ್ ಟು ಮೈನಸ್ ಬಿ ಬೈ ಎ ಈಕ್ವಲ್ಸ್ ಟು 4 ಅಂತ ಬರ್ಕೊಳ್ಳೋಣ. ಅಂಡ್ ಪ್ರಾಡಕ್ಟ್ ಕೊಟ್ಟಿದ್ದಾರೆ, ಪ್ರಾಡಕ್ಟ್ ಎಷ್ಟು 5, ಅದನ್ನ ನಾವು ಪ್ರಾಡಕ್ಟ್ ಜಾಗದಲ್ಲಿ, ಪ್ರಾಡಕ್ಟ್ ಏನು ಫಾರ್ಮುಲಾ ಸಿ ಬೈ ಎ, ಅದಕ್ಕೆ ಬರ್ಕೊಳ್ಳೋಣ 5. ಸೊ ಹಾಗಾದ್ರೆ ನಥಿಂಗ್ ಇಸ್ ದೇರ್ ಮೀನ್ಸ್ 1. ಇಲ್ಲೂ ಅಷ್ಟೇ ನಥಿಂಗ್ ಇಸ್ ದೇರ್ ಮೀನ್ಸ್ 1. ಇಫ್ ಯು ಹ್ಯಾವ್ ಅಬ್ಸರ್ವ್ಡ್, ಇಲ್ಲಿ ಎ ಜಾಗದಲ್ಲಿ 1 ಇದೆ, ಇಲ್ಲೂ ಎ ಜಾಗದಲ್ಲಿ 1 ಇದೆ. ಹಾಗಾದ್ರೆ ಇಲ್ಲಿ ಏನು ಚೇಂಜಸ್ ಮಾಡೋ ಅವಶ್ಯಕತೆ ಇಲ್ಲ ನಿಮ್ಗೆ. ಇಫ್ ಎ ವ್ಯಾಲ್ಯೂ ಚೇಂಜಸ್ ಇದ್ದಿದ್ರೆ ಮೇಲೆ ಮತ್ತೆ ಕೆಳಗೆ, ಆಗ ನೀವು ಎ ವ್ಯಾಲ್ಯೂ ಸೇಮ್ ಮಾಡ್ಕೋಬೇಕಾಗಿತ್ತು. ಇದು ನಿಮ್ಗೆ ಈಗಾಗಲೇ ಕಲ್ತಿದ್ದೀರಾ ಅಂತ ಅನ್ಕೊಳ್ತೀನಿ. ಬಟ್ ಇಲ್ಲಿ ನಾವು ಏನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಎ ವ್ಯಾಲ್ಯೂ ಇಸ್ 1, ಎ ವ್ಯಾಲ್ಯೂ ಇಸ್ 1. ಹಾಗಾದ್ರೆ ಡೈರೆಕ್ಟ್ ಆಗಿ ನಾವು ಎ ವ್ಯಾಲ್ಯೂ, ಬಿ ವ್ಯಾಲ್ಯೂ, ಸಿ ವ್ಯಾಲ್ಯೂನ ಬರೆಯೋದಾದ್ರೆ ನೋಡಿ ಇಲ್ಲಿ ಬರೀತೀನಿ. ಸೊ ಹಾಗಾದ್ರೆ ಎ ವ್ಯಾಲ್ಯೂ ಎಷ್ಟಾಯ್ತು ಇಲ್ಲಿ? ಬಿ, ಸಾರಿ ಎ ವ್ಯಾಲ್ಯೂ 1 ಆಯ್ತು. ಹಾಗಾದ್ರೆ ಬಿ ವ್ಯಾಲ್ಯೂ ಎಷ್ಟಾಯ್ತು? ಸೊ ಬಿ ಹಿಂದೆ ಮೈನಸ್ ಇದೆ, ಈ ಮೈನಸ್ ನ ನಂಬರ್ ಕೊಟ್ಬಿಡಿ. ಸೊ ದೇರ್ಫೋರ್ ಬಿ ವ್ಯಾಲ್ಯೂ -4 ಆಯ್ತು. ಸಿ ವ್ಯಾಲ್ಯೂ ಎಷ್ಟಾಯ್ತು? ಸಿ ವ್ಯಾಲ್ಯೂ ಇಸ್ 5. ಸೊ ನಿಮ್ಗೆ ಗೊತ್ತು, ಸೊ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ದು ಸ್ಟ್ಯಾಂಡರ್ಡ್ ಫಾರ್ಮ್. ಸೊ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ದು ಸ್ಟ್ಯಾಂಡರ್ಡ್ ಫಾರ್ಮ್ ಏನು? ಸ್ಟ್ಯಾಂಡರ್ಡ್ ಫಾರ್ಮ್ ಇಸ್ ax² ಪ್ಲಸ್ bx ಪ್ಲಸ್ c. ಕರೆಕ್ಟಾ? ಸೊ ax² ಪ್ಲಸ್ bx ಪ್ಲಸ್ c. ಸೊ ಹಾಗಾದ್ರೆ ಈ ವ್ಯಾಲ್ಯೂಸ್ಗಳನ್ನ ಇಲ್ಲಿ ಅಪ್ಲೈ ಮಾಡೋದಾದ್ರೆ 1x². ನಾವು ಹಿಯರ್ ಬಿ ವ್ಯಾಲ್ಯೂ ಇಸ್ ಮೈನಸ್, ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್ 4x ಪ್ಲಸ್ ಸಿ ವ್ಯಾಲ್ಯೂ ಇಸ್ 5. ಸೊ ಹಿಯರ್ ಮೈನಸ್ ಇಸ್ there, ಪ್ಲಸ್ ಮೈನಸ್ ಇಂಟು ಪ್ಲಸ್ ಇಸ್ ಮೈನಸ್. ಸೊ ಹಾಗಾದ್ರೆ ಪಿ ವ್ಯಾಲ್ಯೂ ವಿಲ್ ಬಿಕಮ್ ಮೈನಸ್, ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್, 4 ಇಂಟು ಎಕ್ಸ್ ಇಸ್ 4x ಪ್ಲಸ್ ಸಿ ವ್ಯಾಲ್ಯೂ ಇಸ್ 5. ಹಾಗಾದ್ರೆ ಈಕ್ವೇಶನ್ ಏನ್ ಬಂತು ನಮ್ಗೆ? ಸೊ ಸಾರಿ, ಪಾಲಿನಾಮಿಯಲ್ ಏನ್ ಬಂತು? x² minus 4x plus 5 is the polynomial that we need. So x² minus 4x plus 5 ಎಲ್ಲಿದೆ ನೋಡಿ. So x² minus 4x plus 5. So therefore D option ಅಲ್ಲಿ ಇದೆ. So therefore D option is right. Okay. ಈ ಸಮ್ಮು ಮತ್ತು ಪ್ರಾಡಕ್ಟ್ ಅನ್ನೋದಕ್ಕೆ ಫಾರ್ಮುಲಾ ತಿಳ್ಕೊಳ್ಳಿ. -b by a c over a and ಅದರದ್ದು ಸ್ಟ್ಯಾಂಡರ್ಡ್ ಫಾರ್ಮ್ ax² plus bx plus c. ಸೊ ನಿಮ್ಗೆ ಇದನ್ನ ನಾನು ಡೀಟೇಲ್ ಆಗಿ ಹೇಳ್ಕೊಡ್ತಾ ಇರೋದ್ರಿಂದ ಎಷ್ಟು ಟೈಮ್ ತಗೊಳ್ತಾ ಇದೀವಿ. ಬಟ್ ಎಕ್ಸಾಮ್ ಅಲ್ಲಿ ನೀವು ಇದನ್ನ ಸ್ಪೀಡ್ ಆಗಿ ಮಾಡ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು. ಓಕೆನಾ? ಸೊ x² minus 4x plus 5 is the answer. ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದ್ರೆ, the coordinates of the midpoint of the line segment joining the points. ಸಿ ಇಲ್ಲಿ ಒಂದು ವರ್ಡ್ ಹೇಳ್ಬಿಟ್ಟಿದ್ದಾರೆ ಮೊದಲೇ, ಸಿ ಮಿಡ್ ಪಾಯಿಂಟ್. ಸೊ ಮಿಡ್ ಪಾಯಿಂಟ್ ಗೆ ಅಂತ ಇದ್ದಾಗ ನಮಗೆ ಒಂದು ಫಾರ್ಮುಲಾ ಇದೆ. ಏನದು ಫಾರ್ಮುಲಾ? ಸೊ x1 plus x2 by 2, y1 plus y2 by 2. ಕರೆಕ್ಟಾ? ಸೊ ಈಗ ಕೊಟ್ಟಿರೋ ಪಾಯಿಂಟ್ಸ್ ಕೆಳಗಡೆ ಒಂದಕ್ಕೆ, ಫಸ್ಟ್ ಒನ್ಗೆ
x1, ಸೆಕೆಂಡ್ ಒನ್ಗೆ y1, ಇದಕ್ಕೆ x2, ಇದಕ್ಕೆ y2 ಅಂತ ಹಾಕೊಳ್ಳಿ. ಹಾಗಾದ್ರೆ ಈಗ ಈ ವ್ಯಾಲ್ಯೂಸ್ಗಳನ್ನು ಇಲ್ಲಿಗೆ ಅಪ್ಲೈ ಮಾಡೋದಾದ್ರೆ ಸಿಂಪಲ್ ನೋಡಿ. ಸೊ x1 ಈಸ್ 4 ಪ್ಲಸ್ x2 ಈಸ್ 2 ಡಿವೈಡೆಡ್ ಬೈ 2 y1 ಈಸ್ 3 ಪ್ಲಸ್ y2 ಈಸ್ 1 divided by 2. So 4 plus 2 is 6 by 2. Okay, 6 by 2 comma 3 plus 1 is 4 by 2. So 2 ones are 2 threes are 2 ones are 2 threes are sorry 2 twos are. ಹಾಗಾದ್ರೆ ನಮಗೆ ಬಂದಿರೋ ಆನ್ಸರ್ಸ್ ಏನು 3, 2. ಓಕೆ, ಸೊ 3, 2 ಎಲ್ಲಿದೆ? ಸಿ ಆಪ್ಷನ್ ಇದೆ. ಸೊ ಸಿ ಆಪ್ಷನ್ ಇಸ್ ರೈಟ್. ಸೊ ಮಿಡ್ ಪಾಯಿಂಟ್ಗೆ ನಾವು ಫಾರ್ಮುಲಾವನ್ನ ತಲ್ಲಿಟ್ಕೊಂಡ್ರೆ ಸಾಕು, ನಿಮ್ಗೆ ಈಸಿಯಾಗಿ ಬರುತ್ತೆ. x1 ಪ್ಲಸ್ x2 ಬೈ 2 y1 ಪ್ಲಸ್ y2 ಬೈ 2. ಓಕೆ, ಸೊ ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದ್ರೆ sixth one. So in the figure, triangle ABC is similar to triangle DEF if AB equals 3 centimeter, BC equals 4 centimeter and DE equals 4.5 centimeter, then the measure of EF equals 2. So if you know the Thales theorem, so and the corresponding sides are in proportion, andre similar triangle alli nimge ಒಂದು word ಗೊತ್ತಿರಬೇಕು. If you want to say that triangles are similar triangles, then corresponding angles should be equal, then their corresponding sides are in same ratio. So ಅದನ್ನೇ ನಾವು ಇಲ್ಲಿ ಬರ್ಕೊಳ್ಳೋಣ. So therefore AB divided by AB ಗೆ ಯಾವುದು DE, corresponding sides are in same ratio. AB divided by DE equals to next to BC divided by BC ಗೆ corresponding side EF. ನೋಡಿ ಇಷ್ಟು ಸಾಕು, ಮೂರನೇ ತಗೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಅವ್ರು ಕೊಟ್ಟಿರೋ ಡೇಟಾದಲ್ಲಿ AB ಕೊಟ್ಟಿದ್ದಾರೆ, ಸೊ AB, ನೆಕ್ಸ್ಟ್ BC ಕೊಟ್ಟಿದ್ದಾರೆ BC, ನೆಕ್ಸ್ಟ್ DE ಕೊಟ್ಟಿದ್ದಾರೆ ಎಸ್, ಅಂಡ್ EF ನ ನಾವು ಫೈಂಡ್ ಔಟ್ ಮಾಡಬೇಕು. ಹಾಗಾಗಿ ಸೊ AC ಬೈ DF ನ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಈಗ ಡೈರೆಕ್ಟ್ ಆಗಿ ಇದಕ್ಕೆ ವ್ಯಾಲ್ಯೂಸ್ ಅಪ್ಲೈ ಮಾಡ್ಕೊಳ್ಳೋದಾದ್ರೆ AB ಅಂದ್ರೆ ಎಷ್ಟು? AB is 3 ಅಪಾನ್ DE ಕೊಟ್ಟಿದ್ದಾರೆ ಅವರು, DE is 4.5 equals to BC ಕೊಟ್ಟಿದ್ದಾರೆ, BC is 4 divided by EF. Now make a cross multiple. So cross multiple ಮಾಡಿದ್ರೆ so 3 into EF equals to 4 into 4.5. ಕರೆಕ್ಟಾ? ಸೊ ನಮ್ಗೆ EF ಬೇಕು. ಸೊ EF equals to so 4 into 4.5 divided by 3 ಆಗುತ್ತೆ. Now if you have simplified this, so multiple ಮಾಡಿ ಡಿವೈಡ್ ಮಾಡಿದ್ರೆ ನಿಮಗೆ you will get the answer. ಸೊ ಈಗ ಡಿವೈಡ್ ಮಾಡೋದಾದ್ರೆ ಸೊ ಇಲ್ಲಿ ಬರೀತೀನಿ EF equals to, ನಾವು ಮಲ್ಟಿಪಲ್ ನೀವೇ ಮಾಡ್ಬೋದಲ್ವಾ. ಸೊ 4 into 4.5 ಮಾಡಿದ್ರೆ it's 18 divided by 3. So 3 ones are 3 6 are. So therefore the answer is 6. ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಹಾಗಾದ್ರೆ 6 ಇರೋ ಆಪ್ಷನ್ ಬಿ. ಸೊ 6 ಸೆಂಟಿಮೀಟರ್, ಬಿ ಆಪ್ಷನ್ ಇಸ್ ರೈಟ್. ಸೊ ನಿಮ್ಗೆ ಥೇಲ್ಸ್ ಥಿಯರಮ್ದು 2 ಪ್ರೂವ್ ಗೊತ್ತಿದ್ರೆ ಸಾಕು ಕೆಲವೊಂದು ಥೇಲ್ಸ್ ಥಿಯರಮ್ ಬೇಸ್ಡ್ ಪ್ರಾಬ್ಲಮ್ಸ್ಗಳನ್ನ ಮಾಡೋದಕ್ಕೆ. ಸೊ ಇಲ್ಲಿ ಎರಡು ಟ್ರಯಾಂಗಲ್ ಸಿಮಿಲರ್ ಅಂತ ಕೊಟ್ಟಿದ್ದಾಗ ನಾನು ಹೇಳಿರೋ ವರ್ಡ್ ನಿಮ್ ತಲೆಯಲ್ಲಿದ್ರೆ ಸಾಕು. ಸೊ ಎರಡು ಟ್ರಯಾಂಗಲ್ ಸಿಮಿಲರ್ ಟ್ರಯಾಂಗಲ್ ಆದ್ರೆ then their corresponding angles are equal, then the triangle are said to be a equiangular triangle. So corresponding sides also is there in the same ratio. So ಈ ಎರಡು ವರ್ಡ್ ನ ತಲೆಯಿಟ್ಕೊಳ್ಳಿ. corresponding angles are equal, corresponding sides are in same ratio. ನಾನು ಇಲ್ಲಿ ಸಾಲ್ವ್ ಮಾಡಿದ್ದು corresponding sides are in same ratio ಅನ್ನುವಂತಹ ಒಂದು ವರ್ಡ್ ನ ತಗೊಂಡು ಆ ಸ್ಟೇಟ್ಮೆಂಟ್ ಇಟ್ಕೊಂಡು ನಾನು ಪ್ರಾಬ್ಲಮ್ ನ ಸಾಲ್ವ್ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ಕ್ವಶನ್. In the figure, BP and BQ are the tangents. So BP and here BP and BQ are the tangents to the circle with center O. If OPQ is 20, see OPQ is 20, then the measure of PBQ. So we need to find PBQ na now find out ಮಾಡಬೇಕು. So it's based on circle chapter. Okay, circle chapter base ಮೇಲೆ ಇರುವಂತದ್ದು. It's very important. So ಈ ಸರ್ಕಲ್ ಚಾಪ್ಟರ್ ಬೇಸ್ಡ್ ಅಲ್ಲಿ ನಿಮಗೆ ಕೆಲವೊಂದು ಪ್ರಾಬ್ಲಮ್ಸ್ ಗಳನ್ನ ಕೊಟ್ಟಾಗ ಸಾಲ್ವ್ ಮಾಡಬೇಕು ಅಂತಂದ್ರೆ ಕೆಲವೊಂದು ಪಾಯಿಂಟ್ಸ್ ಗಳನ್ನ ತಲೆ ಇಟ್ಕೊಂಡಿರಿ. ಏನಿದು ಪಾಯಿಂಟ್ಸ್ ಅಂತಂದ್ರೆ ಹಿಯರ್
OPBQ is called as quadrilateral. ಅದನ್ನ ನಾವೇನಂತ ಕರಿತೀವಿ? ಕ್ವಾಡ್ರಿಲ್ಯಾಟರಲ್. ಈ ಕ್ವಾಡ್ರಿಲ್ಯಾಟರಲ್ದು ಇಂಟೀರಿಯರ್ ಆಂಗಲ್ಸ್ ನ ಸಮ್ ಮಾಡಿದ್ರೆ ನಮ್ಗೆ ಎಷ್ಟು ಬರಬೇಕು? 360 ಡಿಗ್ರಿ ಬರಬೇಕು. ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್, ಸೊ ಸೆಂಟರ್ ಇಂದ ನಾವು PB is called as tangent, QB is called as tangent, ಮತ್ತು P is called as point of contact, Q is called as point of contact. ಈ ಸೆಂಟರ್ ಆಫ್ ಅ ಸರ್ಕಲ್ ಇಂದ ಟ್ಯಾಂಜೆಂಟ್ ನ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಲ್ಲಿ ಎಳೆದಿರುವಂತಹ ಒಂದು ಏನ್ ಲೈನ್, ದಟ್ ಇಸ್ ಕಾಲ್ಡ್ as perpendicular ಲೈನ್. ಹಾಗಾದ್ರೆ ನಮಗೆ ಇಲ್ಲಿ ಈ P ಮತ್ತು ಆಂಗಲ್ Q ವಿಲ್ ಬಿ ಈಕ್ವಲ್ಸ್ ಟು 90 ಡಿಗ್ರಿ. ಸೊ ಇದು ಎರಡನೇ ಪಾಯಿಂಟ್, ನೀವು ತಲೆ ಇಟ್ಕೋಬೇಕಾಗಿರುವಂಥದ್ದು. ಓಕೆ, ಸೊ ಹಾಗಾದ್ರೆ ನೋಡಿ, ಆಂಗಲ್ P ಮತ್ತೆ ಆಂಗಲ್ Q 90 ಪ್ಲಸ್ 90 180 ಬರುತ್ತೆ. ಬಿಕಾಸ್ ಆಂಗಲ್ P 90 ಇರುತ್ತೆ, ಆಂಗಲ್ Q 90 ಇರುತ್ತೆ. ಹಾಗಾದ್ರೆ ಇವೆರಡನ್ನು ಆಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? ಸೊ ಆಂಗಲ್ P ಪ್ಲಸ್ ಆಂಗಲ್ Q ವಿಲ್ ಬಿ ಈಕ್ವಲ್ಸ್ ಟು ಹೌ ಮಚ್? 180 ಬರುತ್ತೆ. ಬಿಕಾಸ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇಂದ ಹೇಳ್ತಿರೋ ಲೈನ್ ಎಂತ ಲೈನ್ ಆಗಿರುತ್ತೆ? ಇಟ್ಸ್ ಅ ಪರ್ಪೆಂಡಿಕ್ಯುಲರ್ ಲೈನ್. ಹಾಗಾದ್ರೆ ನಾನೇನ್ ಹೇಳಿದೆ? OPBQ ಇಸ್ ಅ ಕ್ವಾಡ್ರಿಲ್ಯಾಟರಲ್. ಕ್ವಾಡ್ರಿಲ್ಯಾಟರಲ್ ಆಂಗಲ್ P ಮತ್ತು ಆಂಗಲ್ Q ಎಷ್ಟು ಬಂದೋಯ್ತು ನಿಮ್ಗೆ? 180. ಹಾಗಾದ್ರೆ ನಮಗೆ ಆಂಗಲ್ O ಮತ್ತೆ ಆಂಗಲ್ B ನ ಆಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರಲೇಬೇಕು? ಇಟ್ ಶುಡ್ ಬಿ 180 ಡಿಗ್ರಿ. ಸೊ ದೇರ್ಫೋರ್ ಆಂಗಲ್ O ಪ್ಲಸ್ ಆಂಗಲ್ B ಶುಡ್ ಬಿ ಈಕ್ವಲ್ಸ್ ಟು 180. ಸೊ ಇಷ್ಟು ಪಾಯಿಂಟ್ಸ್ ಅಂತ ಇಟ್ಕೊಂಡಿದ್ದೀನಿ. ಅಂಡ್ ಟ್ಯಾಂಜೆಂಟ್ಸ್ ಆರ್ ಈಕ್ವಲ್, ಈಗಾಗಲೇ ನಿಮ್ಗೆ ಗೊತ್ತಿರುತ್ತೆ. ಸೊ ಈಗ ಅವ್ರು ಕೇಳಿರೋದೇನು ನೋಡಿ, OPQ ಕೊಟ್ಟಿದ್ದಾರೆ. OPQ ಕೊಟ್ಟ ಮೇಲೆ ನಮಗೆ ವಿ ನೀಡ್ ಟು ಫೈಂಡ್ PBQ ಅಂತೆ. ಈಗ ಹೇಗೆ ಫೈಂಡ್ ಔಟ್ ಮಾಡೋದು? ಸಿ, ಅಬ್ಸರ್ವ್ ದಿಸ್. OPQ ಇಸ್ ಅ ಟ್ರಯಾಂಗಲ್. ನಾವು ಇಲ್ಲಿ ದೊಡ್ಡದಾಗಿ ಬರ್ಕೋತೀವಿ ನೋಡಿ. ಓಕೆ, ಇಟ್ಸ್ OPQ. ನಾವು OPQ ಏನು ಇದು? OPQ ಟ್ರಯಾಂಗಲ್. OPQ ಅಲ್ಲಿ ನಮಗೆ P ಕೊಟ್ಟಿದ್ದಾನೆ. P ಎಷ್ಟು? 20 ಡಿಗ್ರಿ ಕೊಟ್ಟಿದ್ದಾನೆ, ಹೌದಲ್ವಾ? ಬಟ್ ವಾಟ್ ಅಬೌಟ್ OQ ಅಂಡ್ OP? OQ ಮತ್ತೆ ಇಲ್ಲಿ ನೋಡಿ, ಇದು OP ಮತ್ತೆ OQ ಅನ್ನುವಂಥದ್ದು ರೇಡಿಯಸ್, ಅಂಡ್ OP ಅಂಡ್ OQ ಆರ್ ರೇಡಿಯಸ್ ಆಫ್ ಅ ಸರ್ಕಲ್. ಹಾಗಾದ್ರೆ ಒಂದು ಸರ್ಕಲ್ ಅಲ್ಲಿ ಬರುವ ರೇಡಿಯಸ್ ಈಕ್ವಲ್ ಇರುತ್ತೆ. ಹಾಗಾದ್ರೆ OP ವಿಲ್ ಬಿ ಈಕ್ವಲ್ಸ್ ಟು OQ. ಆಮ ಕರೆಕ್ಟ್? ಸೊ OP should be equals to, ನೋಡಿ, OP should be equals to OQ because radii of a circle. ನೋಡಿ, ಈಗ ಟ್ರಯಾಂಗಲ್ ಗೆ ಕಂಪೇರ್ ಮಾಡಿದ್ರೆ ಇವೆರಡು ಈಕ್ವಲ್ ಆದ್ರೆ ಇಟ್ ಇಸ್ ಸೆಡ್ ಟು ಬಿ ಅ ಐಸೋಸೆಲ್ಸ್ ಟ್ರಯಾಂಗಲ್. ಸೊ ಐಸೋಸೆಲ್ಸ್ ಟ್ರಯಾಂಗಲ್ ಒಂದು ಪ್ರಾಪರ್ಟಿ ಏನ್ ಹೇಳುತ್ತೆ ಅಂದ್ರೆ, ಇಫ್ ಟೂ ಸೈಡ್ಸ್ ಆರ್ ಈಕ್ವಲ್, ಎರಡು ಸೈಡ್ಸ್ ಈಕ್ವಲ್ ಇದ್ರೆ ಅವುಗಳ ಅಪೋಸಿಟ್ ಬರುವ ಆಂಗಲ್ಸ್ ಕೂಡ ಈಕ್ವಲ್ ಇರುತ್ತೆ. ಬಿಕಾಸ್ ಇಟ್ಸ್ ಐಸೋಸೆಲ್ಸ್ ಟ್ರಯಾಂಗಲ್ ಪ್ರಾಪರ್ಟಿ. ಹಾಗಾದ್ರೆ ಇಲ್ಲಿ ಐಸೋಸೆಲ್ಸ್ ಟ್ರಯಾಂಗಲ್ ಅಲ್ಲಿ ಟೂ ಸೈಡ್ಸ್ ಆರ್ ಈಕ್ವಲ್ ಬಂದ್ರೆ, ಇಲ್ಲಿ ಆಂಗಲ್ಸ್ ಈಕ್ವಲ್ ಬಂದ್ರೆ, ಆಂಗಲ್ P 20 ಇದ್ರೆ ಆಂಗಲ್ Q ಎಷ್ಟಿರ್ಲೇಬೇಕು? ಆಂಗಲ್ Q ಕೂಡ ಎಷ್ಟಿರ್ಬೇಕು? 20 ಡಿಗ್ರಿ ಇರಬೇಕು. ಹಾಗಾದ್ರೆ ಆಂಗಲ್ P 20 ಆಯ್ತು, ಆಂಗಲ್ Q ಕೂಡ 20 ಆಯ್ತು. ಸೊ ನಿಮಗೆ ಇದು ಟ್ರಯಾಂಗಲ್ ಅಂತ ಗೊತ್ತು. ಟ್ರಯಾಂಗಲ್ ಅಲ್ಲಿ ಎಲ್ಲಾ ಆಂಗಲ್ಸ್ ಗಳನ್ನ, ಇಂಟೀರಿಯರ್ ಆಂಗಲ್ಸ್ ಅನ್ನ ಸಮ್ ಮಾಡಿದ್ರೆ ಎಷ್ಟು ಬರಬೇಕು? ನಮ್ಗೆ 180 ಬರಬೇಕು. ಸೊ 180 ಬರಬೇಕು ಅಂದ್ರೆ ಇಲ್ಲಿ 20 ಪ್ಲಸ್ 20 ಎಷ್ಟಾಯ್ತು? 40 ಬಂತು. ಹಾಗಾದ್ರೆ 180 ಇಲ್ಲಿ 40 ಕಳೆದ್ರೆ ಎಷ್ಟು ನಿಮ್ಗೆ? ಇಟ್ಸ್ 140. ಹಾಗಾದ್ರೆ ಆಂಗಲ್ O ಎಷ್ಟಿರ್ಲೇಬೇಕು? ಆಂಗಲ್ O ಎಷ್ಟಿರುತ್ತೆ ಅಂತಂದ್ರೆ 140 ಇರುತ್ತೆ. ಓಕೆನಾ? ಸೊ ಇಷ್ಟು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗಾದ್ರೆ ಆಂಗಲ್ O ಎಷ್ಟಾಯ್ತು? 140. ಆಂಗಲ್ O 140 ಇದ್ರೆ ಇಲ್ಲೊಂದು ಕಂಡೀಷನ್ ಬರ್ತೀವಿ ನೋಡಿ, ಆಂಗಲ್ O ಪ್ಲಸ್ ಆಂಗಲ್ B ಶುಡ್ ಬಿ ಈಕ್ವಲ್ಸ್ ಟು ಹೌ ಮಚ್? 180. ಹಾಗಾದ್ರೆ ಇಲ್ಲಿ ನೋಡಿ, ಸೊ ಆಂಗಲ್ O 140 ಇದ್ರೆ ನೀವೇನ್ ಮಾಡಿ, ಇದನ್ನ 180 ಸಬ್ಟ್ರಾಕ್ಟ್ ಮಾಡಿ. ಇದು MCQ ಆಗಿರೋದ್ರಿಂದ ಮೈಂಡ್ ಕ್ಯಾಲ್ಕುಲೇಷನ್ ಮಾಡಬಹುದು. 180 minus 140 is 40 degrees. So therefore 40 degree is the answer. But the same question ನಿಮ್ಗೆ 2 marks ಕೇಳ್ಬಿಟ್ರೆ ನೀವು ಇಷ್ಟೆಲ್ಲವೂ ಕೂಡ ನೀವು ಸ್ಟೆಪ್ ಬೈ ಸ್ಟೆಪ್ ಬರಿಬೇಕಾಗತ್ತೆ. ಹಾಗಾಗಿ ಎರಡು ಅನುಕೂಲ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಇದನ್ನ ಮಾಡ್ತಾ ಇದ್ದೀನಿ ಅನ್ನುವಂಥದ್ದು. ಹಾಗಾದ್ರೆ ಸೊ ಆಂಗಲ್ B is equals to 180 minus 140. ಹಾಗಾದ್ರೆ ಆಂಗಲ್ B is equals to, ಸೊ 180 40 140 ಹೋದ್ರೆ ಇಟ್ಸ್ 40 ಡಿಗ್ರಿ. ಸೊ 40 ಡಿಗ್ರಿ ಇರೋ ಆಪ್ಷನ್ ಯಾವುದು? ಕೆ. ಸೊ ಈ ಆಪ್ಷನ್ ಇಸ್ ರೈಟ್. ಸೊ ಇಷ್ಟು ನಾನು ಹೇಳಿರೋ ಪಾಯಿಂಟ್ಸ್ ಗಳನ್ನೆಲ್ಲವನ್ನ ಕರೆಕ್ಟ್ ಆಗಿ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಇಟ್ ವಿಲ್ ಬಿ ಈಸಿ ಫಾರ್ ಯು ಪೀಪಲ್ ಟು ಟೇಕ್ 1 marks ಆಸ್ ವೆಲ್ ಆಸ್ 2 marks. ಬಿಕಾಸ್ 2 marks ಕೊಟ್ಟರು ಕೂಡ ಹೇಗೆ ಮಾಡಬಹುದು ಅನ್ನೋದನ್ನ ನಾನಿಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ಕ್ವಾಡ್ರಿಲ್ಯಾಟ್ರಲ್, ಸೊ ಆಂಗಲ್ P ಆಂಗಲ್ Q
ಅಥವಾ ಆಂಗಲ್ ಓ ಆಂಗಲ್ ಬಿ ಏನೇನಾಗಿದೆ ಏನೇನು ರಿಲೇಶನ್ಶಿಪ್ ಇದೆ ಎಲ್ಲವನ್ನು ಕೂಡ ನಾನು ನಿಮಗೆ ಹೇಳಿದ್ದೀನಿ ಅನ್ನುವಂಥದ್ದು. ಸೊ ವಿಚ್ ಆಪ್ಷನ್ ಈಸ್ ರೈಟ್? ಎ ಆಪ್ಷನ್, ಇಟ್ಸ್ 40 ಡಿಗ್ರಿ ಅನ್ನುವಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದ್ರೆ ನೋಡಿ, ನಾವು ಡೀಟೇಲ್ ಆಗಿ ಮಾತಾಡ್ತಿರೋದ್ರಿಂದ ಟೇಕ್ ಸಮ್ ಟೈಮ್. So the same question had been asked for 2 marks. You all need to write all these steps right. Okay. Next question. The total surface area of the solid given figure. ಎಲ್ಲೇ ಸಾಲಿಡ್ ಅಂತ ಇತ್ತು ಅಂತಂದ್ರೆ ಹೋಲ್ ಎಲ್ಲವನ್ನ ತಗೊಳ್ಳಿ. ಸೊ ಎಲ್ಲವನ್ನ ತಗೋಬೇಕು ಅಂತಂದ್ರೆ ಇದೇನಿದು? ಇದು ಸರ್ಕ್ಯುಲರ್ ಬೇಸ್. ಸರ್ಕ್ಯುಲರ್ ಬೇಸ್ ಅಂತಂದ್ರೆ ಇಟ್ಸ್ ಪೈ ಆರ್ ಸ್ಕ್ವೇರ್. ಸೊ ಈ ಪೋರ್ಷನ್ ಏನಂತ ಕರಿತೀವಿ ನಾವು? ಈ ಪೋರ್ಷನ್ ನ ಸಿ ಎಸ್ ಅಂತ ಕರಿತೀವಿ. ಹಾಗಾದ್ರೆ ಸೊ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಅ ಸಾಲಿಡ್ ಫಿಗರ್ ವಿಲ್ ಬಿ ಈಕ್ವಲ್ಸ್ ಟು ಸಿ ಎಸ್ ಎ ಪ್ಲಸ್ ಸೊ ಏರಿಯಾ ಆಫ್ ಅ ಸರ್ಕ್ಯುಲರ್ ಬೇಸ್ ಅಂತಂದ್ರೆ ಇಟ್ಸ್ ಪೈ ಆರ್ ಸ್ಕ್ವೇರ್. ಸೊ ದೇರ್ಫೋರ್ ಸಿ ಎಸ್ ಎ ವಿಲ್ ಬಿ ಪೈ ಆರ್ ಎಲ್ ಪ್ಲಸ್ ಪೈ ಆರ್ ಸ್ಕ್ವೇರ್. ಟೇಕ್ ದ ಪೈ ಕಾಮನ್ ಆರ್ ಪೈ ಆರ್ ಕಾಮನ್ ತೆಗೆದ್ರೆ ಇನ್ನು ಉಳಿದಿರೋದು ಎಲ್ ಪ್ಲಸ್ ಆರ್. ಸೊ ದಿಸ್ ಇಸ್ ದ ಫಾರ್ಮುಲಾ ಟು ಫೈಂಡ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಗಿವನ್ ಸಾಲಿಡ್ ಫಿಗರ್. ಸೊ ದೇರ್ಫೋರ್ ಪೈ ಆರ್ ಇಂಟು ಎಲ್ ಪ್ಲಸ್ ಆರ್ ಇರುವಂತಹ ಆಪ್ಷನ್. ಸೊ ಸಿ ಆಪ್ಷನ್ ಇಸ್ ರೈಟ್. ಓಕೆ. ಸೊ ವರ್ಡ್ ತಲೆ ಇಟ್ಕೊಳ್ಳಿ, ಸಾಲಿಡ್ ಅಂತ ಕೇಳಿದ್ರೆ ಎಲ್ಲ ತಗೋಬೇಕು. ಸೊ ಕೆಳಗಡೆ ಮೇಲ್ಗಡೆ ಎಲ್ಲವನ್ನು ಕೂಡ ತಗೋಬೇಕು. ಸೊ ಇಲ್ಲಿ ಕೆಳಗಡೆ ಸರ್ಕ್ಯುಲರ್ ಬೇಸ್ ಇದೆ ಮತ್ತು ಸಿ ಎಸ್ ಎರಡು ಕ್ವಶನ್ ತಗೊಳ್ತಾ ಇದ್ದೀನಿ. ನೆಕ್ಸ್ಟ್ ಕ್ವಶನ್. ಸೊ ಅಲ್ಲಿಗೆ MCQ ಪಾರ್ಟ್ ಮುಗೀತು. ನಾವು ವಿಲ್ ಕಮ್ ಟು ದ ಸೆಕೆಂಡ್ ಮೇನ್, ದಟ್ ಈಸ್ ಕಾಲ್ಡ್ ಆಸ್ 1 marks ಕ್ವಶನ್. 1 marks ಕ್ವಶನ್ ಕೂಡ 8 ಕ್ವಶನ್ಸ್ ಇರುತ್ತೆ. ಸೊ 8 ಕ್ವಶನ್ಸ್ ನಾವು ನೋಡೋದಾದ್ರೆ ಫಸ್ಟ್ ಕ್ವಶನ್. ಸೊ ಫೈಂಡ್ ದ HCF ಆಫ್ 7 and 11. ಸೊ HCF ನ ಫೈಂಡ್ ಔಟ್ ಮಾಡಬೇಕು 7 ಮತ್ತೆ 11. ತಲೆನೇ ಕೆಡ್ಸ್ಕೋಬೇಡಿ, ಇದನ್ನ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಗೊತ್ತಾ? ಬೋತ್ 7 and 11 ಆರ್ ಕಾಲ್ಡ್ ಆಸ್ ಪ್ರೈಮ್ ನಂಬರ್ಸ್. ಸೊ ಪ್ರೈಮ್ ನಂಬರ್ಸ್ 7 and 11 ಅಲ್ಲಿ ಪ್ರೈಮ್ ನಂಬರ್ಸ್ ನೀವು ಕಾಮನ್ ಫ್ಯಾಕ್ಟರ್ ನ ತೆಗೆದಾದ್ರೆ ಕಾಮನ್ ಫ್ಯಾಕ್ಟರ್ ಬರೋದು 1. ಸೊ ದೇರ್ಫೋರ್ ವಾಟ್ ವಿಲ್ ಬಿ ದ HCF? ಸೊ HCF ವಿಲ್ ಬಿ ಈಕ್ವಲ್ಸ್ ಟು 1. ಓಕೆ. ಸೊ ಐ ಥಿಂಕ್ ಯು ಹ್ಯಾವ್ ಅಂಡರ್ಸ್ಟುಡ್. ಓಕೆ. ಬಿಕಾಸ್ HCF ಅಂದ್ರೆ ಏನು? HCF ಅಂತಂದ್ರೆ ಕಾಮನ್ ಫ್ಯಾಕ್ಟರ್ ನ ತೆಗೆದು ಬರೆದ್ರೆ ಅದೇ HCF ಆಗಿರುತ್ತೆ. ನಾವು 7 ಮತ್ತೆ 11ಗೆ ಕಾಮನ್ ಫ್ಯಾಕ್ಟರ್ ಎಷ್ಟು? 1, ಬಿಕಾಸ್ 7 and 11 ಆರ್ ಪ್ರೈಮ್ ನಂಬರ್ಸ್. 7 ones are 11 ones are. So therefore common factor is 1. So HCF will be 1. Next question ಗೆ ಬರೋದಾದ್ರೆ, how many solutions do the pair of linear equation has if the lines represented by them are coincident? ಸೊ ನಿಮ್ಗೆ ರೇಷಿಯೋಸ್ ತಲೆಯಲ್ಲಿ ಇತ್ತು ಅಂತಂದ್ರೆ, ರೇಷಿಯೋಸ್ ತಲೆಯಲ್ಲಿ ಇರ್ಬೋದು ಅಂತ ಅನ್ಕೊಳ್ತೀನಿ. A1 by A2 is not equals to B1 by B2. ಮೊದಲನೇದು A1 by A2 is equals to B1 by B2 is equals to C1 by C2. ಮೂರನೇದು A1 by A2 is equals to B1 by B2 is not equals to C1 by C2. ಕರೆಕ್ಟಾ? ಸೊ ಹಾಗಾದ್ರೆ ಮೊದಲನೇದು intersecting line, consistent pair of equation and exactly one solution. ಎರಡನೇದು coincident line, dependent pair of equation and infinitely many solution. Okay. ಮೂರನೇದು parallel line, inconsistent pair of equation and no solution. ಇಲ್ಲಿ ಅವ್ರು ಕೇಳಿರೋದು ಕೋಇನ್ಸಿಡೆಂಟ್. ಸೊ ಕೋಇನ್ಸಿಡೆಂಟ್ ಆಗಬೇಕು ಅಂತಂದ್ರೆ ಎರಡನೇ ಕಾನ್ಸೆಪ್ಟ್ ಬರುತ್ತೆ ಅಥವಾ ಎರಡನೇ ರೇಷಿಯೋ ಬರುತ್ತೆ ನಮಗೆ. A1 by A2 is equals to B1 by B2 is equals to C1 by C2 ಬರುತ್ತೆ. ಇಟ್ ಇಸ್ ಕಾಲ್ಡ್ as ಡಿಪೆಂಡೆಂಟ್ ಅಂಡ್ ಕೋಇನ್ಸಿಡೆಂಟ್ ಲೈನ್ ಬರುತ್ತೆ. ಹಾಗಾದ್ರೆ ಇದರಲ್ಲಿ ಎಷ್ಟು ಸೊಲ್ಯೂಷನ್ಸ್ ಇರುತ್ತೆ? ವಿ ಹ್ಯಾವ್ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್. ಸೊ ಎಷ್ಟು ಸೊಲ್ಯೂಷನ್ಸ್ ಬರುತ್ತೆ ನಮಗೆ? ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್. ದಟ್ ಇಸ್ ಯುವರ್ ಆನ್ಸರ್. ಯು ಫೈಂಡ್ ದ degree of the polynomial p of x equals x square plus 2x cube minus 5x to the power of 4 plus 6. ಸೊ ಡಿಗ್ರಿ ಅಂತ ಎಲ್ಲೇ ವರ್ಡ್ ಬಂತು ಅಂದ್ರು ಪಾಲಿನಾಮಿಯಲ್ ಇರುವ ಹೈಯೆಸ್ಟ್ ಪವರ್ ನ ತಗೊಳ್ಳಿ. ಈ ಪಾಲಿನಾಮಿಯಲ್ ಅಲ್ಲಿ ನಮಗೆ ಹೈಯೆಸ್ಟ್ ಪವರ್ ಕಾಣ್ತಾ ಇರೋದು ಎಷ್ಟು? 4. ಹಾಗಾದ್ರೆ ಡಿಗ್ರಿ ಎಷ್ಟಾಗುತ್ತೆ? ಡಿಗ್ರಿ ಶುಡ್ ಬಿ ಈಕ್ವಲ್ಸ್ ಟು 4. ದಟ್ ಇಸ್ ಯುವರ್ ಆನ್ಸರ್. ಓಕೆ. ಇಲ್ಲಿ ಬರಿಬೇಕಾದ್ರೆ ಡಿಗ್ರಿ ಈಕ್ವಲ್ಸ್ ಟು 4 ಅಂತ ಬರಿಬೇಕು. ಸೊ ಹೈಯೆಸ್ಟ್ ಪವರ್ ಇರೋದೇ ಡಿಗ್ರಿ. ನೆಕ್ಸ್ಟ್, find the discriminant of the quadratic equation. Now we need to find the discriminant. So discriminant find out ಮಾಡೋದಕ್ಕೆ ನಮಗೆ we have a one formula. So ನಿಮಗೆ ನೆನಪಲ್ಲಿ ಇರಬಹುದು ಅನ್ನೋ ಅನ್ಕೊಳ್ತೀನಿ. So formula will be
D equals to B square minus 4AC. ಓಕೆ ಸೊ ವ್ಯಾಲ್ಯೂಸ್ಗಳನ್ನ ಬರ್ಕೊಳ್ಳೋದಾದ್ರೆ ಫಸ್ಟ್ ಎ ವ್ಯಾಲ್ಯೂ is x square coefficient to 1, b value is x to coefficient to -2, c value is constant, it's -3. So observe here, d is equals to -2 square minus 4 into 1 into -3. Okay, now here d is equals to -2 square andre 4. Here you need to multiply the number as well as symbols. It talitkoli because you will forget to multiply the symbols. Okay, so minus into minus will become plus. 4 ones are 4, 4 3s are 12. So 12 plus 4 is 16. So therefore discriminant is 16. It's greater than 0. Ile ತಪ್ಪು ಮಾಡ್ಕೊಳ್ಳೋದು ನೀವು. minus into minus plus ಆಗಬೇಕು. ನೀವು ಇಲ್ಲಿ -3 ತಗೊಳ್ದೆ ಹೋದ್ರೆ ನಿಮಗೆ ಅದು ಬರಲ್ಲ. So therefore greater than 0. ಸೊ ಇಲ್ಲಿ 3 ತರ ನೇಚರ್ ಆಫ್ ದ ರೂಟ್ಸ್, ಇಲ್ಲಿ ಡಿಸ್ಕ್ರಿಮಿನೇಟ್ ಮಾತ್ರ ಕೇಳಿದ್ದಾರೆ. ಸೊ ದಟ್ ಇಸ್ ಅವರ್ ಆನ್ಸರ್. ಬಟ್ ನೇಚರ್ ಆಫ್ ದ ರೂಟ್ಸ್ ಕೇಳಿದ್ರೆ ಗ್ರೇಟರ್ ದೆನ್ 0 ಇದ್ರೆ 2 ಈಕ್ವಲ್ ಡಿಸ್ಟಿಂಕ್ಟ್ ರೂಟ್ಸ್, ಈಕ್ವಲ್ಸ್ ಟು 0 ಇದ್ರೆ 2 ಈಕ್ವಲ್ ರಿಯಲ್ ರೂಟ್ಸ್, ಲೆಸ್ಸರ್ ದೆನ್ 0 ಬಂದ್ರೆ ನೋ ರಿಯಲ್ ರೂಟ್ಸ್. ಸೊ ಆಗ ಅಲ್ಲಿಗೆ ನಮ್ಗೆ ಎಲ್ಲವೂ ಕೂಡ ಬಂದಂಗಾಯ್ತು. ಒಂದು ಡಿಸ್ಕ್ರಿಮಿನೇಟ್ ಆಗುತ್ತೆ, ಇನ್ನೊಂದು ನೇಚರ್ ಆಫ್ ದ ರೂಟ್ಸ್, ಎರಡು ಟಾಪಿಕ್ ಕಲ್ತಂಗಾಗುತ್ತೆ. Next, 13th one ನೋಡೋದಾದ್ರೆ, write the formula to find the volume of a frustum of a cone if the radii of a circular base R1 and R2 and the height is h. ನೋಡಿ, ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ ಅಲ್ಲಿ ನೀವು ಏನೇನ್ ಫಾರ್ಮುಲಾಸ್ ಗಳಿದೆ ಆ ಫಾರ್ಮುಲಾಸ್ ಗಳ ಎಲ್ಲವನ್ನ ಕೂಡ ಕಲ್ತ್ಕೊಳ್ಳಿ. ಸೊ ಹಾಗಾದ್ರೆ ವಾಲ್ಯೂಮ್ ಆಫ್ ಅ ಫ್ರಸ್ಟಮ್ ಆಫ್ ಅ ಕೋನ್ ದ ಫಾರ್ಮುಲಾ ಸೊ ಏನು ಅಂತಂದ್ರೆ V is equals to 1/3 h in pi into h into r1 square plus r2 square plus r1 square plus r2 square plus r1 into r2. Now this is the formula to find the volume of a frustum of a cone. So ತಲೆ ಇಟ್ಕೊಂಡಿರಿ. ಸೊ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ ಚಾಪ್ಟರ್ ಅಲ್ಲಿ ಎಲ್ಲಾ ಫಾರ್ಮುಲಾಸ್ ತಲೆ ಇಟ್ಕೊಂಡಿರ್ಬೇಕು. ಯಾವುದಾದ್ರೂ ಒಂದು ಫಾರ್ಮುಲಾಸ್ ಅನ್ನ ನಿಮ್ಗೆ ಕೇಳುವಂತಹ ಚಾನ್ಸಸ್ ತುಂಬಾ ಇದೆ 1 ಮಾರ್ಕ್ಸ್ಗೆ. ನೆಕ್ಸ್ಟ್ ಕ್ವಶನ್, ಇಫ್ ದ ಪ್ರಾಬಬಿಲಿಟಿ ಆಫ್ ಅ ರೈನಿಂಗ್ ಆಫ್ ಅ ಪರ್ಟಿಕ್ಯುಲರ್ ಡೇ ಇಸ್ 0.75, ಫೈಂಡ್ ದ ಪ್ರಾಬಬಿಲಿಟಿ ಆಫ್ ದ ನಾಟ್ ರೈನಿಂಗ್ ಆನ್ ದ ಸೇಮ್ ಡೇ. ಸೊ ಪ್ರಾಬಬಿಲಿಟಿಲಿ ಈ ನಾವು ಪ್ರಾಬ್ಲಮ್ಸ್ಗಳನ್ನ ಮಾಡಬೇಕಾದ್ರೆ ಗೆಲ್ಲೋದು ಸೋಲೋದು ಅಥವಾ ರೇನ್ ಬರೋದು ಬರ್ದೇನೆ ಇರ್ಬೋದು, ಈ ತರಹ ಒಂದು ಸಿಚುವೇಶನ್ ಇದ್ದಾಗ ಒಂದು ಫಾರ್ಮುಲಾ ಕೊಟ್ಟಿರ್ತೀವಿ, ಅದೇ P of E plus P of E dash equals to 1 ಮಾಡಿ. ಈಗ ಕ್ವಶನ್ ಅಲ್ಲಿ ರೈನಿಂಗ್ ಆಫ್ ಅ ಪರ್ಟಿಕ್ಯುಲರ್ ಡೇ ಇಸ್ 0.5 ಅಂದ್ರೆ ಆಗಬಹುದು. ಸೊ therefore P of E will be equals to 0.75. ಸೊ ಹಾಗಾದ್ರೆ ಇಲ್ಲಿ P of E ಅಂದ್ರೆ ಆಗುವಂಥದ್ದು, P of E dash ಅಂದ್ರೆ ಆಗಿಲ್ಲ ಅನ್ನುವಂಥದ್ದು, ಅಥವಾ ಸೊ ಮೇ ಬಿ ಮೇ ನಾಟ್ ಬಿ ಅನ್ನುವಂಥದ್ದು. ಇದು ಮೇ ಬಿ ಫಸ್ಟ್ ಒನ್, ಇದು ಮೇ ನಾಟ್ ಬಿ. ಸೊ P of E dash ಅಂದ್ರೆ ಆಗಲ್ಲ ಅನ್ನುವಂಥದ್ದು. ಸೊ ಹಾಗಾದ್ರೆ ಅದನ್ನೇ ನಾವು ಫೈಂಡ್ ಔಟ್ ಮಾಡಬೇಕು. ಸೊ P of E dash equals to 1. ಸೊ 0.75 ನ ಆಚೆ ಕಳಿಸಿ. ಸೊ therefore P of E dash equals to 1 minus 0.75. ಸಬ್ಟ್ರಾಕ್ಟ್ ಮಾಡಿ, you'll get the answer. Okay, so therefore it's 0.25. ಹಾಗಾದ್ರೆ ಒಂದು ದಿನದಲ್ಲಿ ಮಳೆ ಬರೋ ಚಾನ್ಸಸ್, if the probability of the raining on a particular day is 0.75 ಆದ್ರೆ ಮಳೆ ಬರ್ದಿರೋ ಚಾನ್ಸಸ್ ಎಷ್ಟಿರುತ್ತೆ? 0.25 ಎಷ್ಟಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್, if the ratio of the areas of two similar triangles is 64:121, find the ratios of their corresponding sides. ಸಿಂಪಲ್, ಎಲ್ಲೇ ಏರಿಯಾಸ್ ಆಫ್ ಟು ಸಿಮಿಲರ್ ಟ್ರಯಾಂಗಲ್ ಬಂತು ಅಂತಂದ್ರೆ ಏರಿಯಾಸ್ ಆಫ್ ಸಿಮಿಲರ್ ಟ್ರಯಾಂಗಲ್ಸ್ ಥೀರಮ್ ನೆನೆಸ್ಕೊಳ್ಳಿ, ಅದರ ಟೂ ಪ್ರೂವ್ ನ ಬರ್ಕೊಳ್ಳಿ. ಓಕೆ, ಸೊ ಹಾಗಾದ್ರೆ ಏರಿಯಾ ಆಫ್ ಟ್ರಯಾಂಗಲ್ ABC ಅಪಾನ್ ಏರಿಯಾ ಆಫ್ ಟ್ರಯಾಂಗಲ್ DEC will be equals to AB square divided by DE square. ಇದನ್ನ ತಲೆ ಇಟ್ಕೊಳ್ತೀವಿ. ಓಕೆ, ಸೊ ಏರಿಯಾಸ್ ಆಫ್ ಸಿಮಿಲರ್ ಟ್ರಯಾಂಗಲ್ಸ್ ಕೊಟ್ಟು ರೇಷಿಯೋಸ್ ನ ಕೇಳಿದ್ರೆ ಈ ಫಾರ್ಮುಲಾ ತಲೆ ಇರಬೇಕು. ಇದೇ ನಥಿಂಗ್ ಬಟ್ ಥಿಯರಮ್ದು ಟೂ ಪ್ರೂಫ್. ಇಲ್ಲಿ ಅವ್ರೇನ್ ಹೇಳಿದ್ದಾರೆ ಅಂದ್ರೆ ರೇಷಿಯೋಸ್ ಆಫ್ ದೇರ್
areas of two similar triangles that they have given. ಹಾಗಾದ್ರೆ ನೀವು ಕರಸ್ಪಾಂಡಿಂಗ್ ಸೈಡ್ಸ್ ರೇಷಿಯೋ ಫೈಂಡ್ ಔಟ್ ಮಾಡಬೇಕು. ಯು ನೀಡ್ ಟು ಫೈಂಡ್ ದ ರೇಷಿಯೋಸ್ ಆಫ್ ದಿಸ್ ಎ ಬಿ ಅಂಡ್ ಡಿ. ಹಾಗಾದ್ರೆ ಅಪ್ಲೈ ಮಾಡೋದಾದ್ರೆ ಏರಿಯಾ ಫಾರ್ ಟ್ರಯಾಂಗಲ್ ಎ ಬಿ ಸಿ ಕೊಟ್ಟಿದ್ದಾನೆ. ಎಷ್ಟು? 64/121 ಈಕ್ವಲ್ಸ್ ಟು ಎ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಡಿ ಸ್ಕ್ವೇರ್. ಈಗ ನಮಗೆ ಈ ಎರಡು ಸೈಡ್ ರೇಷಿಯೋಸ್ ಬೇಕಲ್ವಾ? ಸೊ ರೇಷಿಯೋಸ್ ಬೇಕು ಅಂದ್ರೆ ಇಲ್ಲಿ ಸ್ಕ್ವೇರ್ ನ ಕ್ಯಾನ್ಸಲ್ ಮಾಡಬೇಕು. ಸ್ಕ್ವೇರ್ ನ ಕ್ಯಾನ್ಸಲ್ ಮಾಡಬೇಕು ಅಂತಂದ್ರೆ ಟೇಕ್ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್. ಸೊ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್ ತೆಗೆದ್ರೆ ನೋಡಿ ಈ ರೀತಿ ಆಗುತ್ತೆ. ಸೊ ಅಂಡರ್ ರೂಟ್ ಆಫ್ ಎ ಬಿ ಸ್ಕ್ವೇರ್ ಅಪಾನ್ ಅಂಡರ್ ರೂಟ್ ಆಫ್ ಡಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು, ಸೊ ಅಂಡರ್ ರೂಟ್ ಆಫ್ 64, ಓಕೆ ದಿಸ್ ಇಸ್ 64 ಅಪಾನ್ ಅಂಡರ್ ರೂಟ್ ಆಫ್ 121. ಕರೆಕ್ಟಾ? ಹಾಗಾದ್ರೆ ಇಲ್ಲಿ ಸ್ಕ್ವೇರ್ಗೆ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್, ಸ್ಕ್ವೇರ್ಗೆ ಸ್ಕ್ವೇರ್ ರೂಟ್ ಗೆಟ್ ಕ್ಯಾನ್ಸಲ್. ಉಳಿದಿರೋದು ಎ ಬಿ ಡಿವೈಡೆಡ್ ಬೈ ಡಿ ಈಕ್ವಲ್ಸ್ ಟು, ಸೊ ಸ್ಕ್ವೇರ್ ರೂಟ್ ಆಫ್ 64 is 8 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 121 is 11. ಹಾಗಾದ್ರೆ ಎ ಬಿ ಮತ್ತು ಡಿ ಸೈಡ್ಸ್ ರೇಷಿಯೋ ಎಷ್ಟು ಬರ್ತಾ ಇದೆ ಅಂತಂದ್ರೆ, ಸೊ ಇಟ್ಸ್ 8:11. ಸೊ ದಿಸ್ ಇಸ್ ದ ಆನ್ಸರ್. ಸೊ ಹೀಗೆ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ತಲೆಯಲ್ಲಿ ಇಟ್ಕೊಂಡಿರಿ, ಏರಿಯಾಸ್ ಆಫ್ ಟೂ ಸಿಮಿಲರ್ ಟ್ರಯಾಂಗಲ್ಸ್ ಅಂತಂದ್ರೆ ಆ ಥಿಯರಮ್ದು ಟೂ ಪ್ರೂವ್ ನ ನಾವು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದ್ರೆ, ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಆರಿಜಿನ್ ಆಫ್ ದ ಪಾಯಿಂಟ್ಸ್. ಸೊ ಎಲ್ಲೇ ಡಿಸ್ಟೆನ್ಸ್ ಬಿಟ್ವೀನ್ ದ ಆರಿಜಿನ್ ಅಂತಂದ್ರೆ ಈ ಫಾರ್ಮುಲಾ ಯೂಸ್ ಮಾಡಿ ಡಿ ಇಸ್ ಈಕ್ವಲ್ಸ್ ಟು ಅಂಡರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಸೊ ಕೊಟ್ಟಿರೋ ಪಾಯಿಂಟ್ಸ್ ಅಲ್ಲಿ ಮೊದಲನೇದು ಎಕ್ಸ್, ಎರಡನೇದು ವೈ. ಸೊ ದೇರ್ಫೋರ್ ಡಿ ಇಸ್ ಈಕ್ವಲ್ಸ್ ಟು ಅಂಡರ್ ರೂಟ್ ಆಫ್ ಎಕ್ಸ್ ಅಂತಂದ್ರೆ 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್. ಸೊ ಡಿ ಇಸ್ ಈಕ್ವಲ್ಸ್ ಟು ಅಂಡರ್ ರೂಟ್ ಆಫ್ 3 ಸ್ಕ್ವೇರ್ ಅಂತಂದ್ರೆ 9 ಪ್ಲಸ್ 4 ಸ್ಕ್ವೇರ್ ಅಂದ್ರೆ 16. ಸೊ ಡಿ ಇಸ್ ಈಕ್ವಲ್ಸ್ ಟು ಅಂಡರ್ ರೂಟ್ ಆಫ್ 25. ಸೊ ಹಾಗಾದ್ರೆ ಆನ್ಸರ್ ಇಸ್ 5 ಸೆಂಟಿಮೀಟರ್. ಸೊ ಡಿಸ್ಟೆನ್ಸ್ ಬಿಟ್ವೀನ್ ದ ಆರಿಜಿನ್ ಫಾರ್ಮುಲಾ ಏನು? ಡಿ ಇಸ್ ಈಕ್ವಲ್ಸ್ ಟು ಅಂಡರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಇದು ನೆನಪಿರಲಿ. ಕೊಟ್ಟಿರೋ ಪಾಯಿಂಟ್ಸ್ಗೆ ಒಂದು ಎಕ್ಸ್ ಅಂತ ಕೊಡಿ, ಒಂದು ವೈ ಅಂತ ಕೊಡಿ. ಸೊ ಇಲ್ಲಿಗೆ ನಾವು 1 ಮಾರ್ಕ್ಸ್ ಅನ್ನ ನಾವು ಕಂಪ್ಲೀಟ್ ಮಾಡಾಯ್ತು. ಈಗ ನಾವು ಆ 2 ಮಾರ್ಕ್ಸ್ ಪ್ರಾಬ್ಲಮ್ಸ್ಗೆ ಹೋಗೋಣ. ಸೊ 2 ಮಾರ್ಕ್ಸ್ ಪ್ರಾಬ್ಲಮ್ ಅಲ್ಲಿ ಮೊದಲನೇದು ಸಾಲ್ವ್ ದ ಪೇರ್ ಆಫ್ ಈಕ್ವೇಶನ್. ಸೊ ಲೀನಿಯರ್ ಈಕ್ವೇಶನ್ ನ ಸಾಲ್ವ್ ಮಾಡಬೇಕು. ಇದು ಒಂದು ಕ್ವಶನ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ 2 ಮಾರ್ಕ್ಸ್ ನಿಮಗೆ 8 ಕ್ವಶನ್ಸ್ ಇರುತ್ತೆ. ಸೊ ಅದರಲ್ಲಿ ತುಂಬಾ ಟಾಪಿಕ್ಸ್ ಗಳು ರಿಪೀಟ್ ಆಗುತ್ತೆ. ಸೊ ಕ್ವಶನ್ಸ್ ರಿಪೀಟ್ ಆಗಲ್ಲ, ಬಟ್ ಕಂಪಲ್ಸರಿ ಟಾಪಿಕ್ಸ್ ವಿಲ್ ಬಿ ದೇರ್. ಅದರಲ್ಲಿ ಮೊದಲನೇ ಟಾಪಿಕ್ ಲೀನಿಯರ್ ಪೇರ್ ಆಫ್ ಈಕ್ವೇಶನ್ ಚಾಪ್ಟರ್ ಅಲ್ಲಿ ನಿಮಗೆ ಲೀನಿಯರ್ ಪೇರ್ ಆಫ್ ಈಕ್ವೇಶನ್ ನ ಸಾಲ್ವ್ ಮಾಡುವುದು. ಯು ಹ್ಯಾವ್ ಸೋ ಮೆನಿ ಮೆಥಡ್ಸ್, ಸಬ್ಸ್ಟಿಟ್ಯೂಷನ್ ಮೆಥಡ್ ಆಗಿರ್ಬೋದು, ಎಲಿಮಿನೇಷನ್ ಮೆಥಡ್ ಆಗಿರ್ಬೋದು. ಸೊ ಹಾಗಾಗಿ ಈ ತರ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಆಗಿರ್ಬೋದು, ಈ ತರ ಬೇರೆ ಬೇರೆ ಮೆಥಡ್ ಇದೆ. ಬಟ್ ಆದ್ರೆ ಅವರು ಬರೀ ಸಾಲ್ವ್ ದ ಗಿವನ್ ಪೇರ್ ಆಫ್ ಈಕ್ವೇಶನ್ ಕೊಡ್ತಾನೆ. ನಿಮ್ಗೆ ಯಾವ ಮೆಥಡ್ ಅಲ್ಲಿ ನಿಮ್ಗೆ ಅನ್ಸುತ್ತೋ ಈಸಿ ಅಂತ ಅನ್ಸುತ್ತೋ ಆ ಮೆಥಡ್ ಅಲ್ಲಿ ನೀವು ಸಾಲ್ವ್ ಮಾಡಬಹುದು. ನಾನು ನನ್ನ ಮಕ್ಕಳಿಗೆ ಎಲಿಮಿನೇಷನ್ ಮೆಥಡ್ ಮಾಡಿ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ನಿಮ್ಮಿಷ್ಟ, ನೀವು ಯಾವ ಮೆಥಡ್ ಅಲ್ಲಾದ್ರೂ ನೀವು ಸಾಲ್ವ್ ಮಾಡಬಹುದು. ಯು ಕ್ಯಾನ್ ಯೂಸ್ ದ ಸಬ್ಸ್ಟಿಟ್ಯೂಷನ್ ಮೆಥಡ್ ಆಲ್ಸೋ. ನಾವು ಈಗ ಕೊಟ್ಟಿರೋ ಈಕ್ವೇಶನ್ ನಾನು ಎಲಿಮಿನೇಷನ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡೋದಾದ್ರೆ, ಸೊ ಫಸ್ಟ್ ಈಕ್ವೇಶನ್ ನಾನು ಹಾಗೆ ಇಟ್ಕೊತೀನಿ. ಸೆಕೆಂಡ್ ಈಕ್ವೇಶನ್ ಐ ಆಮ್ ಮಲ್ಟಿಪ್ಲೈಯಿಂಗ್ ದಿಸ್ ಈಕ್ವೇಶನ್ ಬೈ 2. ಸೊ ಹಾಗಾದ್ರೆ ಇದನ್ನ ಮಲ್ಟಿಪ್ಲೈಡ್ ಬೈ 2 ಮಾಡಿದ್ರೆ, ಸೊ the equation will become 2 into x is 2x minus 2 into y is 2y equals to 2 2s are 4. So ಯಾಕೆ ಸರ್ ಈ ತರ ಮಲ್ಟಿಪಲ್ ಮಾಡ್ಕೊಂಡ್ರಿ? ಸೊ ಟು ಎಲಿಮಿನೇಟ್ ಒನ್ ಆಫ್ ದ ವೇರಿಯೇಬಲ್, ಇಲ್ಲಿ x ಪಕ್ಕ ಕೋಎಫಿಷಿಯಂಟ್ 2 ಇದೆ, ಇಲ್ಲಿ x ಪಕ್ಕ ಕೋಎಫಿಷಿಯಂಟ್ 1 ಇತ್ತು. ಹಾಗಾಗಿ ಇದನ್ನ ನಾನು 2x ನ ಸೇಮ್ ಮಾಡ್ಕೊಳ್ಳೋಕೋಸ್ಕರ ಐ ಹ್ಯಾವ್ ಮಲ್ಟಿಪಲ್ ದ 2 to the second equation. I'll call this as second equation. This is first equation. Now take the third equation, what we got. ಈಗ ಫಸ್ಟ್ ಮತ್ತು ಥರ್ಡ್ ಈಕ್ವೇಶನ್ ನಾವು ತಗೊಂಡು ಎಲಿಮಿನೇಷನ್ ಮೆಥಡ್ ಅಲ್ಲಿ ಮಾಡಿದ್ರೆ ಇಲ್ಲಿ ಗೆಟ್ ದ ಆನ್ಸರ್ಸ್ ಎಕ್ಸ್ ವೈ ವ್ಯಾಲ್ಯೂಸ್ ನಿಮಗೆ ಬರುತ್ತೆ. ಹಾಗಾದ್ರೆ ಮೊದಲನೇ ಈಕ್ವೇಶನ್ 2x ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 7. ನೆಕ್ಸ್ಟ್ ಮೂರನೇ ಈಕ್ವೇಶನ್ 2x ಮೈನಸ್ 2y ಇಸ್ ಈಕ್ವಲ್ಸ್ ಟು 4. ಸೊ ಇಫ್ ಯು ಹ್ಯಾವ್ ಚೇಂಜ್ ದ ಸಿಂಬಲ್, ಇಲ್ಲಿ ಮೈನಸ್, ಇಲ್ಲಿ ಪ್ಲಸ್, ಇಲ್ಲಿ ಮೈನಸ್. ಸೊ 2x get cancel, nothing but eliminate ಆಯಿತು. ಹಾಗಾಗಿ I have multiplied the second equation by 2. Now plus into plus is plus, 2y plus y is, it's 3y is equals to, now here 7 is there, ಇಲ್ಲಿ 4 minus ಮಾಡಬೇಕು. 7 ಅಲ್ಲಿ 4 ಹೋದ್ರೆ 3. So therefore
y is equals to 3/3. The answer is 1. ಹಾಗಾದ್ರೆ y ವ್ಯಾಲ್ಯೂ ಎಷ್ಟಾಯ್ತು 1. ಈಗ ಈ y ವ್ಯಾಲ್ಯೂವನ್ನ ಇವೆರಡು ಈಕ್ವೇಶನ್ ಅಲ್ಲಿ ಯಾವ್ದಾದ್ರು ಒಂದು ಈಕ್ವೇಶನ್ ಕೊಟ್ರೆ ಇಲ್ಲಿ ಗಿಟ್ಟ x ವ್ಯಾಲ್ಯೂ. ಸೊ therefore x minus y is equals to 2. So x minus y value is 1 is equals to 2. So x is equals to 2 plus 1. So x is equals to 3. ಹಾಗಾದ್ರೆ ನಿಮಗೆ x ವ್ಯಾಲ್ಯೂನು ಕೂಡ ಬಂತು, y ವ್ಯಾಲ್ಯೂನು ಬಂತು. y value is 1, x value is 3. And again I am saying you can solve this question by using any of the method. Okay? ಅಥವಾ ನಿಮ್ಮ ಟೀಚರ್ ಹೇಳ್ಕೊಟ್ರೋ ಎಲಿಮಿನೇಷನ್ ಮೆಥಡ್ ಅಲ್ಲಾದ್ರೂ ನೀವು ಸಾಲ್ವ್ ಮಾಡ್ಬೋದು, ಬಟ್ ನಮ್ಗೆ ಆನ್ಸರ್ ಕರೆಕ್ಟ್ ಆಗಿ ಸೇಮ್ ಬರಬೇಕು. ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದ್ರೆ ಫೈಂಡ್ ದ 30th ಟರ್ಮ್ ಆಫ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ 7,11,15. ಇಟ್ಸ್ ಎ ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಯಾವ್ದಾದ್ರು ಒಂದು ಕ್ವಶನ್ SN ಬೇಸ್ ಮೇಲೆ ಅಥವಾ AN ಬೇಸ್ ಮೇಲೆ ಕೇಳ್ತಾರೆ. ಓಕೆ, ಸೊ ಇದನ್ನ ತಲೆಯಲ್ಲಿ ಇಟ್ಕೊಂಡಿರಿ. ಸೊ ಹಾಗಾಗಿ ಇಟ್ಸ್ 2 marks ಕ್ವಶನ್, ವೆರಿ ಇಂಪಾರ್ಟೆಂಟ್. ಇಲ್ಲಿ ಏನ್ ಕೇಳಿದಾನೆ, ಫೈಂಡ್ ದ 30th ಟರ್ಮ್ ಆಫ್ ದ AP. ಸೊ A 30th ಟರ್ಮ್ ದ ಫಾರ್ಮುಲಾ A plus 29D ಆಗುತ್ತೆ, ಹೌದಲ್ವಾ? ಹಾಗಾದ್ರೆ ಇಲ್ಲಿ ಫಸ್ಟ್ ಒನ್ ನಾವು A1 ಅಂತ ಕೊಡ್ತೀವಿ, ಸೆಕೆಂಡ್ ಒನ್ ನಾವು A2 ಅಂತ ಕೊಡ್ತೀವಿ, ಥರ್ಡ್ ಒನ್ ನಾವು A3 ಅಂತ ಕೊಡ್ತೀವಿ. ಹಾಗಾದ್ರೆ ಸೊ ಹಿಯರ್ ಕಾಮನ್ ಡಿಫರೆನ್ಸ್ ಇಸ್ 11 minus 7. So therefore common difference is 4 and first term will be 7. Now if you have applied this value in this, you will get the answer. So therefore A30 equals to A ಅಂತಂದ್ರೆ 7 plus 29 into common difference that we got is 4. So multiple ಮಾಡಿ and simplify ಮಾಡಿ, you will get the answer. So therefore 29 4s first ಮಾಡಬೇಕು. 29 4s is 116 plus, so A is 7, so therefore 116 plus 7 will be equals to 123. So therefore A 30th term will be equals to 123. ಈ ರೀತಿಯಾಗಿ ನೀವು ಸಾಲ್ವ್ ಮಾಡಬೇಕು. ಓಕೆ, ಓಕೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ಸೊ ನೆಕ್ಸ್ಟ್ ಕ್ವಶನ್ ಫೈಂಡ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಶನ್ x² plus 4x plus 5 equals to 0 ಯೂಸಿಂಗ್ ದ ಕ್ವಾಡ್ರಾಟಿಕ್ ಫಾರ್ಮುಲಾ. ಡೈರೆಕ್ಟ್ ಆಗಿ ಅವರೇ ಕೊಟ್ಬಿಟ್ಟಿದ್ದಾರೆ, ಸೊ ಯಾವ್ದ್ರ ಥ್ರೂ ಮಾಡ್ಬೇಕು ನಾವು, ಸೊ ಯೂಸಿಂಗ್ ದ ಫಾರ್ಮುಲಾ. ಕ್ವಾಡ್ರಾಟಿಕ್ ಫಾರ್ಮುಲಾ ನಿಮಗೆ ಗೊತ್ತಿದೆ ಅಂತ ಅನ್ಕೊಳ್ತೀನಿ. ಸೊ ಕ್ವಾಡ್ರಾಟಿಕ್ ಫಾರ್ಮುಲಾದಿಂದ ಇರುವಂತಹ ಒಂದು ಕ್ವಶನ್ ನಿಮ್ಗೆ ಇದ್ದೇ ಇರುತ್ತೆ. ಕ್ವಾಡ್ರಾಟಿಕ್ ಈಕ್ವೇಶನ್ ಅಲ್ಲಿ ರೂಟ್ಸ್ ನ ಫೈಂಡ್ ಔಟ್ ಮಾಡೋದ್ರಲ್ಲಿ ಕ್ವಾಡ್ರಾಟಿಕ್ ಫಾರ್ಮುಲಾ ಇದೆ. ನೆಕ್ಸ್ಟ್ ಅದರ ಕೆಳಗಡೆನೆ ಇದೆ ನೋಡಿ ಕಂಪ್ಲೀಟ್ ದ ಸ್ಕ್ವೇರ್ ಮೆಥಡ್. ಇವೆರಡರಲ್ಲಿ ನಿಮ್ಗೆ ಯಾವ್ದಾದ್ರು ಒಂದು ಮೆಥಡ್ ಅಲ್ಲಿ ಫೈಂಡ್ ದ ರೂಟ್ಸ್ ಅಂತ ಕೇಳ್ತಾರೆ. ಸೊ ಈಗ ನಾವು ಮಾತಾಡ್ತಾ ಇರುವಂತದ್ದು x² plus 4x plus 5 is equals to 0. ಸೊ ಇದಕ್ಕೆ ನಾವು ರೂಟ್ಸ್ ಫೈಂಡ್ ಔಟ್ ಮಾಡಬೇಕು ಬೈ ಯೂಸಿಂಗ್ ದ ಫಾರ್ಮುಲಾ. ಸೊ x² ಗೊತ್ತಿದೆ ಅಂತಂದ್ರೆ ನೀವು ಮಾಡಬಹುದು. ಅಂಡ್ ಒನ್ ಮೋರ್ ಥಿಂಗ್, ಜಸ್ಟ್ ಇದನ್ನ ನೋಡೋದಲ್ಲ, ಪ್ರಾಕ್ಟೀಸ್ ಮಾಡಬೇಕು. ಬಿಕಾಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಮಾಡೆಲ್ ಪೇಪರ್ನ ನೀವು ಮಾಡಿದಷ್ಟು ನಿಮಗೆ ಒಳ್ಳೇದು. ಸೊ ಹಾಗಾಗಿ ಪ್ರಾಕ್ಟೀಸ್ ಮಾಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನನ್ನ ಜೊತೆನಾದ್ರೂ ಮಾಡ್ಬೋದು, ನಿಮ್ಗೆ ಗೊತ್ತಿದ್ರೆ ನನ್ನ ಜೊತೆನೆ ಮಾಡ್ಕೊಂಡು ಹೋಗಿ ಆನ್ಸರ್ಸ್ ನ ವೆರಿಫೈ ಮಾಡ್ಕೊಳ್ಳಿ. x² plus 4x plus 5 is equals to 0. So take the values. A value is 1, B value is 4, C value is 5. Now apply the quadratic formula. So quadratic formula is x is equals to minus b plus r minus under root of b square minus 4 into a into c whole divided by 2 into a. So data ಇದೆ, ಡೇಟಾವನ್ನ ಫಾರ್ಮುಲಾಗೆ ಅಪ್ಲೈ ಮಾಡಿ. ಸೊ ಹಿಯರ್ ಮೈನಸ್ ಇಸ್ ದೇರ್, ಸೊ ಮೈನಸ್ b value is 4 plus r minus under root of b square. b square is 4 square minus 4 into a ಅಂತಂದ್ರೆ 1 into b ಅಂತಂದ್ರೆ ಸಾರಿ c ಅಂತಂದ್ರೆ 5 whole divided by 2 into a is 1. ಸೊ again I am saying, ಸೊ ಪ್ರಾಬ್ಲಮ್ ನೋಡಿದ ತಕ್ಷಣ ಇದು ನನ್ಗೆ ಗೊತ್ತಿದೆ ಫಾರ್ಮುಲಾ ಮೆಥಡ್ ಅಂತ ಅಂದ್ಬಿಟ್ಟು ನೀವು ಇದನ್ನ ಸ್ಕಿಪ್ ಮಾಡಬೇಡಿ. ಸೊ ನೀವು ನನ್ನ ಜೊತೆ ಮಾಡ್ಕೊಂಡು ಬನ್ನಿ. ಸೊ ನಿನ್ನ ಆನ್ಸರ್ನ ನನ್ನ ಆನ್ಸರ್ ಜೊತೆಗೆ ವೆರಿಫೈ ಮಾಡ್ಕೊಳ್ಳಿ ಅಷ್ಟೇ. ಓಕೆ, ಸೊ ದಟ್ ನಿಮಗೆ ರಿವೈಸ್ ಆದಂಗೆ ಆಗುತ್ತೆ ಅನ್ನುವಂಥದ್ದು. ಸೊ therefore x is equals to
Now if you simplify this, minus 4 ಅಲ್ಲೇ ಇರಲಿ, ಪ್ಲಸ್ ಆರ್ ಮೈನಸ್ ಅಂಡರ್ ರೂಟ್ ಆಫ್ 4 ಸ್ಕ್ವೇರ್ ಅಂತಂದ್ರೆ 16 ಮೈನಸ್ 5 4s are 20 whole divided by 2. So therefore x is equals to minus 4 plus or minus under root of minus 4 divided by 2. Okay. So ಹೀಗೆ ನಾವು ರೂಟ್ಸ್ ಅನ್ನ ಕೊಟ್ಟಿರೋ ಈಕ್ವೇಶನ್ಗೆ ಫಾರ್ಮುಲಾ ಥ್ರೂ ಫೈಂಡ್ ಔಟ್ ಮಾಡಬಹುದು. ನೀವು ಇಲ್ಲಿ ಈ ಪ್ರಾಬ್ಲಮ್ ಅನ್ನ ಇಷ್ಟಕ್ಕೆ ಕೂಡ ಸಾಲ್ವ್ ಮಾಡಿ ನಿಲ್ಲಿಸಬಹುದು. ಬಿಕಾಸ್ ನಮಗೆ ಒಳಗಡೆ ಏನ್ ಬಂದಿದೆ ಅಂದ್ರೆ ಸ್ಕ್ವೇರ್ ರೂಟ್ ನ ಒಳಗಡೆ -4 ಬಂದಿದೆ. ಸೊ ಇಟ್ ಇಸ್ ಕಾಲ್ಡ್ ಆಸ್ ಇಮ್ಯಾಜಿನರಿ ರೂಟ್ಸ್. ಹಾಗಾಗಿ ನೀವು ಇಲ್ಲಿಗೆ ಇದನ್ನ ಸ್ಟಾಪ್ ಮಾಡಬಹುದು. ವಿಲ್ ಗೆಟ್ ದ 2 marks ಅನ್ನೋದು. ಓಕೆನಾ? ಸೊ ಹಾಗಾದ್ರೆ ಆ ಕ್ವಶನ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಅದ್ರಲ್ಲೇ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ. ಸೊ ಆರ್ ಆಪ್ಷನ್ ಅಲ್ಲಿ ನಿಮ್ಗೆ ಇನ್ನೊಂದು ಕ್ವಶನ್ ಇರುವಂತದ್ದು ಏನು ಅಂದ್ರೆ, ಫೈಂಡ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಶನ್ 2x² + x - 4 ಬೈ ಮೆಥಡ್ ಆಫ್ ಕಂಪ್ಲೀಟ್ ಇನ್ ದ ಸ್ಕ್ವೇರ್. ಸೊ ಹಾಗಾದ್ರೆ ನೀವು ಇವೆರಡರಲ್ಲಿ ಯಾವ್ದನ್ನ ಬೇಕಾದ್ರೂ ಚೂಸ್ ಮಾಡಿ ನೀವು ಮಾಡಬಹುದು ಅನ್ನೋದು. ಸೊ ಈಗ ಈ ಕ್ವಶನ್ ಆರ್ ಆಪ್ಷನ್ ಇರೋ ಕ್ವಶನ್ ನಾವು ಸಾಲ್ವ್ ಮಾಡೋಣ. ಸೊ ಈಕ್ವೇಶನ್ ಈಸ್ 2x² + x - 4. ಸೊ ಇಲ್ಲಿ ಬರ್ಕೊಳ್ತೀನಿ. So 2x² + x - 4 is equals to 0. ಅದೆಲ್ಲ ಕ್ವಶನ್ 2x² + x - 4. ಓಕೆ. ಸೊ ಇದನ್ನ ಯಾವ್ದ್ರಲ್ಲಿ ಮಾಡಬೇಕು? ಕಂಪ್ಲೀಟ್ ದ ಸ್ಕ್ವೇರ್ ಮೆಥಡ್. ಸೊ ನಿಮ್ಗೆ ಈಗಾಗಲೇ ನಿಮ್ಮ ಟೀಚರ್ ಹೇಳ್ಕೊಟ್ಟಿರ್ತಾರೆ, ಆದ್ರೂ ಕೂಡ ಈ ಮೆಥಡ್ ಅನ್ನು ಒಂದ್ಸಲಿ ನೋಡಿ ಈಸಿಯಾಗಿ ನಾನು ಹೇಳ್ಕೊಡ್ತೀನಿ ಅನ್ನೋಂಥದ್ದು. ಮೊದಲನೇದಾಗಿ x² ಪಕ್ಕದಲ್ಲಿ ಕೋಎಫಿಷಿಯಂಟ್ ಇಟ್ ಶುಡ್ ಬಿ ಅ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಥವಾ 1 ಇರಬೇಕು. ಸೊ ಯಾವುದು ಬೇರೆ ನಂಬರ್ ಇತ್ತು ಅಂತಂದ್ರೆ ಸೊ ಅದನ್ನ ನಾವು ಕ್ಯಾನ್ಸಲ್ ಮಾಡಬೇಕಾಗತ್ತೆ. ಹಾಗಾಗಿ ಇಲ್ಲಿ ನಮಗೆ 2 ಇದೆ. ಸೊ ಈ 2 ನ ಕ್ಯಾನ್ಸಲ್ ಮಾಡಬೇಕು ಅಂದ್ರೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಹೋಲ್ ಈಕ್ವೇಶನ್ ನ ಡಿವೈಡೆಡ್ ಬೈ 2 ಮಾಡ್ತೀನಿ. ಓಕೆ. ಸೊ ನಾನು ಹೇಳಿದಿಷ್ಟೇ, x² ಪಕ್ಕದಲ್ಲಿ ನಮಗೆ ಇದರ್ ಕೋಎಫಿಷಿಯಂಟ್ 1 ಇರಬೇಕು ಅಥವಾ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಇರಬೇಕು. ಸೊ ಹಾಗಾದ್ರೆ ಇದರ ಪಕ್ಕದಲ್ಲಿರೋ ನಂಬರ್ 2. ಹಾಗಾಗಿ ಇಟ್ಸ್ ನಾಟ್ ಅ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. ಟು ಮೇಕ್ ಅ ಪರ್ಫೆಕ್ಟ್ ಸ್ಕ್ವೇರ್ or to cancel 2, I am dividing the whole equation by 2. ಇದು ಫಸ್ಟ್ ಸ್ಟೆಪ್. ಸೊ ಡಿವೈಡೆಡ್ ಬೈ 2 ಮಾಡಿದ್ರೆ 2/2 ಆಯ್ತು. 2/2 ಮಾಡಿದ್ರೆ 1 ಉಳ್ಕೊಳ್ತು. ರಿಮೈನಿಂಗ್ ಇಸ್ x². Plus now here nothing is there means coefficient will be 1. So ಈ 1 ಗೆ first 2 ನ ಡಿವೈಡ್ ಮಾಡಿ. So therefore it will become 1/2. Remaining is x minus it's 4/2 equals to 0. Now 2 1s are 2 2s are. Now what is the remaining? x² plus 1/2 x minus 2 is equals to 0. Now send -2 to the right hand side. So therefore x² plus 1/2 x is equals to +2 sorry -2 ಇರೋದು ಈ ಕಡೆ ಹೋದ್ರೆ +2 ಆಗುತ್ತೆ. ಸೊ ಇಷ್ಟು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಆಲ್ ದ ಸ್ಟೆಪ್ಸ್. Now you need to add something on the LHS as well as RHS. ಏನ ಆಡ್ ಮಾಡಬೇಕು ಅನ್ನೋದನ್ನ ನೋಡಿದ್ರೆ ಇದು ಕರೆಕ್ಟ್ ಆಗಿ ತಲೆ ಇಟ್ಕೊಡಿ. ನೋಡಿ ಎಕ್ಸ್ ಪಕ್ಕದಲ್ಲಿ ಏನಿದೆ ನೋಡ್ಕೊಡಿ ಕೋಎಫಿಷಿಯಂಟ್. ಸೊ ಎಕ್ಸ್ ಪಕ್ಕದಲ್ಲಿ ಏನಿದೆ ಕೋಎಫಿಷಿಯಂಟ್ ಅದನ್ನ ನೀವು ಬರ್ಕೊಳ್ಳಿ. ಅದರ ಹಿಂದೆಗೆ ಮಲ್ಟಿಪಲ್ ಇಟ್ ಬೈ 1/2. ಸರ್ ಅರ್ಥ ಆಗಲಿಲ್ಲ. ಫಾರ್ ಎಕ್ಸಾಂಪಲ್ ನಿಮ್ಗೆ 3/7 ಇರುತ್ತೆ. 3/7 ಆಫ್ ಎಕ್ಸ್ ಇರುತ್ತೆ. ಹಾಗಾದ್ರೆ ಏನ್ ಆಡ್ ಮಾಡ್ಕೋಬೇಕು ಅನ್ನೋದನ್ನ ನೀವು ಬರ್ಕೋತೀರಾ ಅಂತಂದ್ರೆ ಸಿಂಪಲ್. ಎಕ್ಸ್ ಪಕ್ಕದಲ್ಲಿ ಏನಿದೆ 3/7 ಇದೆ. ಸೊ 3/7 ನ ಬರ್ಕೊಡಿ. ಇದ್ರ ಜೊತೆಗೆ ಏನನ್ನು ಮಲ್ಟಿಪಲ್ ಮಾಡಿ? 1/2 ನ ಮಲ್ಟಿಪಲ್ ಮಾಡಿ. ಓಕೆ, ಅರ್ಥ ಆಗಿದೆಯಾ? ಹಾಗಾದ್ರೆ ಹೋಲ್ ಸ್ಕ್ವೇರ್. ನಾವು ಇದನ್ನ ನ್ಯೂಮರೇಟರ್ ಡಿನೋಮಿನೇಟರ್ ಮಲ್ಟಿಪಲ್ ಮಾಡಿ. 1 1s are 1 divided by 2 2s are 4 whole square. Now this you need to add on both side. ಸೊ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಈಗ ಇಲ್ಲಿಗೆ ಬರೋಣ. ಸೊ ಎಕ್ಸ್ ಪಕ್ಕದಲ್ಲಿ ಇರೋದು 3/7 ಬರ್ಕೊಂಡಿದ್ಯಾ. ಅದ್ರ ಪಕ್ಕಕ್ಕೆ ಏನ್ ಹಾಕೊಂಡಿದ್ಯಾ? ಮಲ್ಟಿಪಲ್ 1/2 ನ. ಇದಕ್ಕೆ ಏನ್ ಮಾಡಿ? ಈಗ ಸ್ಕ್ವಯರ್ ಹಾಕಿ ನಾವು ಮಲ್ಟಿಪಲ್ ನ್ಯೂಮರೇಟರ್ ಟು ದ ನ್ಯೂಮರೇಟರ್. 3 1s are 3 divided by 7 2s are 14 whole square. Now this you need to add on both sides. Okay, if it is there in the problem. ಸೊ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗಾದ್ರೆ ಈ ಪ್ರಾಬ್ಲಮ್ ಅಲ್ಲಿ ನಾವು ಏನ್ ಆಡ್ ಮಾಡಬೇಕು? 1/4 ಹೋಲ್ ಸ್ಕ್ವೇರ್ ಅನ್ನ ನಾವು ಆಡ್ ಮಾಡಬೇಕು ಟು ದ ಲೆಫ್ಟ್ ಹ್ಯಾಂಡ್ ಸೈಡ್ ಆಸ್ ವೆಲ್ ಆಸ್ ರೈಟ್ ಹ್ಯಾಂಡ್ ಸೈಡ್. ಹಾಗಾದ್ರೆ x² ಪ್ಲಸ್ 1/2 x ಅಲ್ಲೇ ಇರ್ಲಿ. ನಾವು ಆಡ್ ಪ್ಲಸ್ 1/4 ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಟು ನಾವು 2 ಅಲ್ಲೇ ಇದೆ. ಈಗ ಇನ್ನೇನು ಆಡ್ ಮಾಡಬೇಕು? ಪ್ಲಸ್ 1/4 ಹೋಲ್ ಸ್ಕ್ವೇರ್ ಅನ್ನ ಆಡ್ ಮಾಡಿ.
ನೋಡಿ. ಸೊ 1/4 ಹೋಲ್ ಸ್ಕ್ವೇರ್ ಅನ್ನ LHSಗೂ ಆಡ್ ಮಾಡ್ತೀವಿ, 1/4 ಹೋಲ್ ಸ್ಕ್ವೇರ್ ನ RHSಗೂ ಆಡ್ ಮಾಡ್ತೀವಿ. ಓಕೆ, ನಾವು ಇನ್ನ LHS ತಲೆನೇ ಕಿಚ್ಕೋಬೇಡಿ, ಇಲ್ಲಿ ಸಿಂಬಲ್ ಪ್ಲಸ್ ಇತ್ತು ಅಂತಂದ್ರೆ ಇಟ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ a ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಅಂದ್ರೆ ಇಷ್ಟು ಯಾವ ಫಾರ್ಮ್ ಅಲ್ಲಿ ಇರುತ್ತೆ ಅಂತಂದ್ರೆ a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಇರುತ್ತೆ. ಅಕಸ್ಮಾತ್ ಇಲ್ಲಿ ಮೈನಸ್ ಇತ್ತು ಅಂದ್ರೆ ಇಟ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ a ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ಈ ತರ ಇರುತ್ತೆ. ಓಕೆ, ಸೊ ಹಾಗಾದ್ರೆ ನೋಡಿ, ಈಗ ಇಷ್ಟು ಯಾವ ಫಾರ್ಮ್ ಅಲ್ಲಿ ಇದೆ ಅಂತಂದ್ರೆ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಸಾರಿ a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ಹಾಗಾದ್ರೆ a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತಂದ್ರೆ ವಾಟ್ ಇಸ್ ದಟ್, a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತ ಬರ್ಕೋಬೇಕಲ್ವಾ. ಸೊ ತಲೆನೇ ಕಿಡ್ಸ್ಕೋಬೇಡಿ, a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಹೆಂಗ್ ಬರ್ಕೋತೀರಾ ಅಂತ ಅನ್ನೋದಾದ್ರೆ ಸಿಂಪಲ್, ಈ ಎಕ್ಸ್ ಸ್ಕ್ವೇರ್ ಮೊದಲನೇ ಟರ್ಮ್ ತಗೊಳ್ಳಿ, ಮೊದಲನೇ ಟರ್ಮ್ ಅಲ್ಲಿ ಸ್ಕ್ವೇರ್ ನ ಬಿಟ್ಟು ಉಳಿದಿರೋದು ಏನಿದೆ ಅದು ಬರ್ಕೊಳ್ಳಿ, ದಟ್ ಈಸ್ ಎಕ್ಸ್. ಇಲ್ಲಿ ಪ್ಲಸ್ ಇದ್ರೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಬರುತ್ತೆ, ಇಲ್ಲಿ ಮೈನಸ್ ಇದ್ರೆ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಬರುತ್ತೆ. ಹಾಗಾದ್ರೆ ಇಲ್ಲಿ ಪ್ಲಸ್ ಇರೋದ್ರಿಂದ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಬರುತ್ತೆ. ಐ ವಿಲ್ ರೈಟ್ ಪ್ಲಸ್ ಹಿಯರ್. ಈಗ ಮೂರನೇ ಟರ್ಮ್ ತಗೊಳ್ಳಿ, ಮೂರನೇ ಟರ್ಮ್ ಏನು, 1/4 ಹೋಲ್ ಸ್ಕ್ವೇರ್. ನಾವು ಸ್ಕ್ವೇರ್ ಬಿಟ್ಬಿಟ್ಟು ಉಳಿದಿರೋದನ್ನ ಬರ್ಕೊಳ್ಳಿ, ಸ್ಕ್ವೇರ್ ಬಿಟ್ಟು ಉಳಿದಿದ್ದು ಬರ್ಕೊಂಡ್ರೆ 1/4. ಸೊ ದೇರ್ಫೋರ್ ಎಕ್ಸ್ ಪ್ಲಸ್ 1/4 ಹೋಲ್ ಸ್ಕ್ವೇರ್. ಹಾಗಾದ್ರೆ a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತಿದ್ರೆ ಅದರ ಫಾರ್ಮ್ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಏನಾಗುತ್ತೆ ಅಂದ್ರೆ ಎಕ್ಸ್ ಪ್ಲಸ್ 1/4 ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ದಟ್ ವಿಲ್ ಬಿ ಈಕ್ವಲ್ಸ್ ಟು 2 ಪ್ಲಸ್, ನಾವು make a square, 1 square is 1 divided by 4 square is 16. ಓಕೆ, ಸೊ ಸಿಂಪಲ್ ಸ್ಕ್ವೇರ್ ನ ಬಿಟ್ಬಿಟ್ಟು ಉಳಿದಿರೋದನ್ನ ಫಸ್ಟ್ ಟರ್ಮ್ ಅಲ್ಲಿ ಇರೋದನ್ನ ಬರ್ಕೊಂಡಿದ್ದೀರಾ, ಎಕ್ಸ್ ಆಯ್ತು. ಅಂಡ್ ಲಾಸ್ಟ್ ಥರ್ಡ್ ಟರ್ಮ್ ಅಲ್ಲಿ ಇರೋದನ್ನ ಬರ್ಕೊಂಡಿದ್ದೀರಾ, ಸ್ಕ್ವೇರ್ ನ ಬಿಟ್ಬಿಟ್ಟು ಇಟ್ಸ್ 1/4 ಹೋಲ್ ಸ್ಕ್ವೇರ್ ಹಾಕೊಂಡಿದ್ದೀರಾ. ಪ್ಲಸ್ ಇದ್ರೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಬರುತ್ತೆ, ಮೈನಸ್ ಇದ್ರೆ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಬರುತ್ತೆ. ತಲೆನೇ ಕೆಡ್ಸ್ಕೋಬೇಡಿ, ಅದನ್ನ ಇಲ್ಲಿ ಅಪ್ಲೈ ಮಾಡಿ, ಮಧ್ಯದಲ್ಲಿ ಇರೋದನ್ನ ಬಿಟ್ಬಿಡಿ. ಓಕೆ, ನಾವು ಎಕ್ಸ್ ಪ್ಲಸ್ 1/4 ಹೋಲ್ ಸ್ಕ್ವೇರ್ ಅಲ್ಲೇ ಇರಲಿ, equals to, now nothing is there means 1, take the LCM. So LCM will be 16, 1 16 is 16, 16 2s are 32 plus 16 1s are 16, 1 1s are 1. Okay, so therefore I'll write here, okay, x plus 1/4 whole square will be equals to 32 plus 1 is 33 divided by 16. Now we need x value. Now we need to cancel this square. So therefore what I will do is I will take the square root on both sides. So if you have taken the square root on both sides, here square root get cancel up. The remaining is x plus 1/4 will be equals to, now square root of 33. Now 33 is not a perfect square number, so therefore root 33 na hage barkoli divided by 16 the square root ide, 16 the square root will be 4. Okay, now send the 1/4 to the right hand side. So therefore x is equals to root 33/4 minus 1/4. Okay, so here denominator are same, so you can add or you can subtract the numerator. ಇಲ್ಲಿ subtraction ಇದೆ, subtract ಮಾಡಿ. So x is equals to root 33, but we can't subtract because it's a surd, it's a normal number. So ಅದನ್ನ ನಾರ್ಮಲ್ ಆಗಿ ನೀವು ಮಾಡಕ್ ಆಗಿಲ್ಲ ಅಂತಂದ್ರೆ ಹಾಗೆ ಬರ್ತೀರಿ. So root 33 minus 1 divided by 4. Now this is the answer, this is the root for the quadratic equation. For the next question, so prove that 5 plus root 3 is an irrational number. ಈಗಾಗಲೇ ಗೊತ್ತಿದೆ, but still we'll solve. So 5 plus root 3 is an irrational number na direct ಆಗಿ ಮಾಡೋದಕ್ಕಾಗಲ್ಲ. So therefore we'll take the, let 5 plus root 3 is a rational number. So ನಾವೇನ್ ಮಾಡ್ತೀವಿ ಈಗ, so first irrational number ಅಂತ ಪ್ರೂವ್ ಮಾಡೋದಕ್ಕೆ we'll take the contradictory method. So therefore I'm taking 5 plus root 3 is a rational number, and I'll prove the step by step. If suppose if it is not a rational number, it should be a irrational number. That is our method. So therefore 5 plus root 3 is a irrational number andre, sorry, 5 plus root 3 is a rational number antandre it should be equals to p by q, where q is not equals to 0. Okay, so therefore 5 plus root 3 is equals to p by q, because
ರ್ಯಾಷನಲ್ ನಂಬರ್ ಅಂತಂದ್ರೆ ಇಟ್ ಶುಡ್ ಬಿ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ. ಹಾಗಾಗಿ ಈಕ್ವಲ್ಸ್ ಟು ಪಿ ಬೈ ಕ್ಯೂ ಬರ್ಕೊಂಡಿದ್ದೀವಿ. ನಾವು send 5 to the right hand side, so therefore root 3 is equals to p by q minus 5 ಆಗುತ್ತೆ. So therefore root 3 is equals to, take the LCM, so LCM ತೆಗೆದ್ರೆ multiple cross multiple ಮಾಡಿ ಇದು 5 by 1, so therefore 1 into p is 1p minus 5 into q is 5q. Now if you have observed p ಮತ್ತೆ q ಗೆ ಏನಾದ್ರು some values ಕೊಟ್ರೆ ನಮಗೆ RHS ಅಲ್ಲಿ ರ್ಯಾಷನಲ್ ನಂಬರ್ ಬರುತ್ತೆ, ಬಟ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರುವಂತದ್ದು ನಮಗೆ ಇಟ್ಸ್ ಅ ಇರ್ರಾಷನಲ್ ನಂಬರ್. ಸೊ ದೇರ್ಫೋರ್ ಇಟ್ ಗಿವ್ಸ್ ಅಸ್ ಅ ಕಾಂಟ್ರಡಿಕ್ಷನ್. ಹಾಗಾದ್ರೆ ನಾವು ತಗೊಂಡಿರೋ ನಂಬರು ಎಂತ ನಂಬರ್ ಆಗಿರ್ಲೇಬೇಕು, ಇಟ್ ಶುಡ್ ಬಿ ಅ ಇರ್ರಾಷನಲ್ ನಂಬರ್. ಸೊ ಅಕಸ್ಮಾತ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ನಮಗೆ ರ್ಯಾಷನಲ್ ನಂಬರ್ ಬಂದ್ಬಿಟ್ಟಿದ್ರೆ ಇಟ್ಸ್ ಅ ರ್ಯಾಷನಲ್ ನಂಬರ್. ಬಟ್ ಆದ್ರೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ RHS ಅಲ್ಲಿ ನಮಗೆ ರ್ಯಾಷನಲ್ ನಂಬರ್ ಬಂತು, LHS ಅಲ್ಲಿ ನಮಗೆ ಇರ್ರಾಷನಲ್ ನಂಬರ್ ಇರೋದ್ರಿಂದ, ಸೊ ದೇರ್ಫೋರ್ ಇಟ್ ಗಿವ್ಸ್ ಅಸ್ ಅ ಕಾಂಟ್ರಡಿಕ್ಷನ್. ಅವರ್ ಅಸಂಪ್ಷನ್ ಈಸ್ ರಾಂಗ್. ಏನಂತ ನಾವು ತಗೊಂಡಿದ್ದು ಅಸಂಪ್ಷನ್, ಲೆಟ್ 5 plus root 3 ಇಸ್ ಅ ರ್ಯಾಷನಲ್ ನಂಬರ್ ಅಂತ ನಾವೇನು ಅಸಂಪ್ಷನ್ ಮಾಡ್ಕೊಂಡಿದ್ದು, ಸೊ ದೇರ್ಫೋರ್ ಅದು ರಾಂಗ್ ಆಗುತ್ತೆ. ಹಾಗಾಗಿ 5 plus root 3 ಏನಾಗಿರ್ಲೇಬೇಕು, ಇಟ್ ಶುಡ್ ಬಿ ಅ ಇರ್ರಾಷನಲ್ ನಂಬರ್. ಸೊ ಇದರ ಕೆಳಗಡೆ ನೀವು ಸ್ಟೇಟ್ಮೆಂಟ್ ಬರಿಬೇಕಾಗುತ್ತೆ. ಸೊ ಏನೇ ಸ್ಟೇಟ್ಮೆಂಟ್ ಬರಿಬೇಕಾಗುತ್ತೆ ಅಂತಂದ್ರೆ ಸಿಂಪಲ್. ಸೊ ರೂಟ್ 3 is a rational number and 1p minus 5q by q is a rational number, but root 3 is a irrational number. So therefore it gives us contradiction. Our assumption is wrong. So therefore 5 plus root 3 is a irrational number. ಇಷ್ಟು ಸ್ಟೇಟ್ಮೆಂಟ್ ನ ನೀವು ಬರಿಬೇಕಾಗುತ್ತೆ. ಗೊತ್ತಾಗ್ಲಿಲ್ಲ ಅಂತಂದ್ರೆ ಚೂರು ಬ್ಯಾಕ್ ವರ್ಡ್ ಮಾಡ್ಕೊಂಡು ಕೇಳಿಸ್ಕೊಳ್ಳಿ. ಸೊ ನಿಮ್ಗೆ ನೀಟಾಗಿ ಗೊತ್ತಾಗುತ್ತೆ. ಲಾಸ್ಟ್ ಸ್ಟೆಪ್ ಅಲ್ಲಿ ಈ ಒಂದು ಸ್ಟೇಟ್ಮೆಂಟ್ ನ ನೀವು ಬರೀಲೇಬೇಕು. ದೆನ್ ಓನ್ಲಿ ದೇ ವಿಲ್ ಗಿವ್ ದ 2 marks ಅನ್ನುವಂಥದ್ದು. ಓಕೆ, ಸೊ ಕಮಿಂಗ್ ಬ್ಯಾಕ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ಫೈಂಡ್ ದ LCM ಆಫ್ 12, 15 and 21 by method of factorization. ಓಕೆ, ಸೊ ಇಲ್ಲೇ ಮಾಡೋಣ. ಸೊ 12, 15 ಮತ್ತೆ 21 ಗೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ ಮಾಡಬೇಕು. ಸೊ ಫಸ್ಟ್ 12. ಸೊ 12 ಫ್ಯಾಕ್ಟರ್ಸ್ ಯಾವ್ದು 6 2s ಬರ್ಕೋಬಹುದು. 6 ಅನ್ನ ನಾವು 3 2s ಬರ್ಕೊಂಡು 2 ಹಾಗೆ ಬರ್ಕೋಬಹುದು. ಸೊ therefore 12 ಫ್ಯಾಕ್ಟರ್ಸ್ 3 into 2 into 2. ನೆಕ್ಸ್ಟ್ 15 ಫ್ಯಾಕ್ಟರ್ಸ್ 5 into 3 and 21 ಫ್ಯಾಕ್ಟರ್ಸ್ 7 into 3. ಓಕೆ, ಹಾಗಾದ್ರೆ ಇಫ್ ಯು ಹ್ಯಾವ್ ಅಬ್ಸರ್ವ್ಡ್ ಹಿಯರ್, ಸೊ ಕಾಮನ್ ಇರೋದು ಏನೇನು ಅನ್ನೋದನ್ನ ನೋಡೋದಾದ್ರೆ, ಸೊ ಕಾಮನ್ ಇರೋದು ನಮ್ಗೆ ಇಲ್ಲಿ 3. ಸೊ ದಿಸ್ ಈಸ್ ದ ಕಾಮನ್. ಸೊ therefore HCF ವಿಲ್ ಬಿ 3. ಓಕೆ, ಸೊ ಕಾಮನ್ ಫ್ಯಾಕ್ಟರ್ ತೆಗೆದ್ರೆ ಅದೇ HCF. ಬಟ್ ನಮಗೆ ಕ್ವಶನ್ ಏನ್ ಕೇಳಿದ್ದಾರೆ, LCM. ಸೊ LCM ಅಂದ್ರೆ ಏನು? LCM ಅಂದ್ರೆ ಕಾಮನ್ ಫ್ಯಾಕ್ಟರ್ ಅಲ್ದೇ ಇರೋದು ಎಲ್ಲವನ್ನ ಮಲ್ಟಿಪಲ್ ಮಾಡಬೇಕು. ಸೊ therefore ಹಾಗಾದ್ರೆ LCM will be equals to, ಸೊ ಕಾಮನ್ ಇರೋದು 3, ಇನ್ನು ಕಾಮನ್ ಅಲ್ದೇ ಇರೋದೆಲ್ಲವನ್ನ ತೆಗೆದು ಮಲ್ಟಿಪಲ್ ಮಾಡಿಡಿ. ಸೊ therefore 3 into 5 2 into 2. ನೋಡಿ 3 is a ಕಾಮನ್ ಫ್ಯಾಕ್ಟರ್, 3 ಆಯ್ತು. ಇನ್ನು ಉಳಿದಿರೋದೆಲ್ಲವನ್ನ ಬರ್ತೀಡಿ 2 into 2 into 5, ಇಲ್ಲಿ 5 ಆಯ್ತು, into 7 ಆಯ್ತು. ಸೊ LCM ಅಂತಾರೆ ಕಾಮನ್ ಫ್ಯಾಕ್ಟರ್ ಅಲ್ದೇ ಇರೋದು ಎಲ್ಲವನ್ನ ತೆಗೆದು ಮಲ್ಟಿಪಲ್ ಮಾಡಿದ್ರೆ ಅದೇ LCM ಆಗುತ್ತೆ. ಸೊ ಇಷ್ಟನ್ನ ಮಲ್ಟಿಪಲ್ ಮಾಡಿ ಇಲ್ಲಿ ಗೆಟ್ ದ ಆನ್ಸರ್. ಸೊ 3 into 2 into 2 into 5 into 7. ಓಕೆ, ಸೊ therefore ಇಷ್ಟನ್ನ ಮಲ್ಟಿಪಲ್ ಮಾಡಿದ್ರೆ ಇಲ್ಲಿ ಗೆಟ್ ದ ಆನ್ಸರ್ ಆಸ್ 420. ಸೊ LCM will be is equals to, so 420. Okay, so this is the answer and this is how we need to solve it. Moving on to the next question. In the figure, write the values of sin p and sin 90 minus r. Okay, so ನಿಮಗೆ ಗೊತ್ತಿದೆ, ಸೊ ಸೈನ್ ರೇಷಿಯೋಸ್ ಅಪೋಸಿಟ್ ಬೈ ಹೈಪೋಟೆನಿಯಸ್ ಇದೆಲ್ಲವೂ ಕೂಡ ನಿಮಗೆ ಗೊತ್ತಿರಬೇಕು. ದೆನ್ ಓನ್ಲಿ ಯು ಕ್ಯಾನ್ ಸಾಲ್ವ್ ದೀಸ್ ಟೈಪ್ ಆಫ್ ಪ್ರಾಬ್ಲಮ್ಸ್. ರೇಷಿಯೋಸ್ ಮೇಲೆ ಕೊಟ್ಟಿರೋದು. ಸೊ ರೇಷಿಯೋಸ್ ನ ತಲೆಯಲ್ಲಿ ಇಟ್ಕೊಳಕ್ ಆಗಲ್ಲ ಅಂತಂದ್ರೆ, ಈಗ ಸೈನ್ ಅಂತಂದ್ರೆ ಅಪೋಸಿಟ್ ಬೈ ಹೈಪೋಟೆನಿಯಸ್, ಟ್ಯಾನ್ ಅಂತಂದ್ರೆ ಇದೆ, ಕಾಸ್ ಅಂತ ಇದೆ, ಸೀಕೆಂಟ್ ಅಂತ ಇದೆ, ಸೀಕೆಂಟ್ ಅಂದ್ರೆ ಇದೆ, ಟ್ಯಾಂಜೆಂಟ್ ಅಂತ ಇದೆ, ಕೋ ಟ್ಯಾಂಜೆಂಟ್ ರೇಷಿಯೋಸ್ ಇದೆ. ಇದೆಲ್ಲವನ್ನೂ ಕೂಡ ನಾವು ನೆನಪಲ್ಲಿ ಇಟ್ಕೋಬೇಕು ಅಂತಂದ್ರೆ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ, ಸೊ ಈ ರೇಷಿಯೋಸ್ಗಳನ್ನ ನೆನಪಲ್ಲಿ ಇಟ್ಕೊಳ್ಳೋಕೋಸ್ಕರ ಐ ಆಮ್ ಗಿವಿಂಗ್ ಒನ್ ವರ್ಡ್ ಫಾರ್ ಯು ಪೀಪಲ್. ಸೊ ಏನದು ವರ್ಡ್?
OSHACHTO. Okay, this is the word that I am giving for you people. That is vosa chota. ಸೊ ಈ vosa chota ಅನ್ನುವಂಥ ಒಂದು ವರ್ಡ್ ಇಟ್ಕೊಂಡ್ರೆ ಸಾಕು, ನಿಮಗೆ ಎಲ್ಲಾ ರೇಷಿಯೋಸು ಕೂಡ ಈಸಿಯಾಗಿ ಬರುತ್ತೆ, ಆರಾಮಾಗಿ ಬರೀಬಹುದು. ಸರ್ ಏನ್ ಸರ್ vosa chotaದಲ್ಲಿ ಹೇಗೆ ಅಂತ ಅನ್ನೋದಾದ್ರೆ ನೋಡಿ, ಈ vosa chota ವರ್ಡ್ ಅಲ್ಲಿ S refers sin, C refers cos, T refers tan. ಹಾಗಾದ್ರೆ O ಅಂದ್ರೆ ಏನ್ ಸರ್? O ಅಂತಂದ್ರೆ ಅಪೋಸಿಟ್, H ಅಂದ್ರೆ ಹೈಪೋಟಿನಿಯಸ್, A ಅಂದ್ರೆ ಅಡ್ಜಸೆಂಟ್. ಉಳಿದಿರೋ ವರ್ಡ್ಸ್ ಅದೇ ರಿಪೀಟ್ ಆಗಿದೆ, ಲೆಟರ್ಸ್ ಅದೇ ರಿಪೀಟ್ ಆಗಿದೆ. ಹಾಗಾದ್ರೆ ನೋಡಿ, ಎಸ್ ಅಂದ್ರೆ ಸೈನ್. ಸೊ ಈಗ ಈ ಕಡೆಯಿಂದ ಓದ್ಕೊಂಡು ಹೋಗಿ, ದೆನ್ ಯು ವಿಲ್ ಗೆಟ್ ದ ರೇಷಿಯೋಸ್ ಆಫ್ ಸೈನ್, ಕಾಸ್, ಟ್ಯಾನ್ ಸಿಗುತ್ತೆ. ಸೊ ಹಾಗಾದ್ರೆ ಸೈನ್ ರೇಷಿಯೋ ಏನು? ಸಿಂಪಲ್ ನೋಡಿ, ಅಪೋಸಿಟ್ ಬೈ ಹೈಪೋಟಿನಿಯಸ್ ಈಸ್ ಈಕ್ವಲ್ಸ್ ಟು ಸೈನ್. ಓಕೆ, ನೆಕ್ಸ್ಟ್ ತಗೊಳ್ಳಿ ಎರಡನೇದು, ಅಡ್ಜಸೆಂಟ್ ಬೈ hypotenuse will be equals to cos. Adjacent by hypotenuse ಇಲ್ಲಿ. So adjacent by hypotenuse ಅಂದ್ರೆ cos. Next ಈ ಮೂರನೇ ತಗೊಳ್ಳಿ, opposite by adjacent ಅಂದ್ರೆ tan. So next ನಿಮ್ಗೆ ಸಿಗುವಂತದ್ದು, ಸೊ ಇಲ್ಲಿ t ಇತ್ತು ಅಂತಂದ್ರೆ ನೆಕ್ಸ್ಟ್ ಇಲ್ಲಿ ನಿಮ್ಗೆ cot ಸಿಗುತ್ತೆ. ಸೊ c ಇತ್ತು ಅಂತಂತಂದ್ರೆ secant ಸಿಗುತ್ತೆ, s ಇತ್ತು ಅಂತಂತಂದ್ರೆ cosecant ಸಿಗುತ್ತೆ. ಓಕೆ, ಸೊ ಈ ಕಡೆಯಿಂದ ಓದ್ಕೊಂಡು ಹೋಗ್ಬೇಕಾದ್ರೆ ಸೈನ್ ಓದ್ಬೇಕು, ಕಾಸ್ ಓದ್ಬೇಕು, ಟ್ಯಾನ್. ಆ ಕಡೆಯಿಂದ ಓದ್ಕೊ ಬರ್ಬೇಕಾದ್ರೆ ಕಾಟು, ಸಿಕೆಂಟು, ಕೊಸಿಕೆಂಟು. ಸೈನು, ಕಾಸು, ಟ್ಯಾನ್, ಕಾಟು, ಸಿಕೆಂಟು, ಕೊಸಿಕೆಂಟು. ಓಕೆ, ಈಗ ನೋಡಿ, ನೀವು ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ಇನ್ ರೈಟ್ ಹ್ಯಾಂಡ್ ಸೈಡ್ ಓದ್ಕೊಂಡು ಹೋದ್ರಿ. ಈಗ ರೈಟ್ ಹ್ಯಾಂಡ್ ಸೈಡ್ ಇಂದ ಲೆಫ್ಟ್ ಹ್ಯಾಂಡ್ ಸೈಡ್ ಓದ್ಕೊ ಬನ್ನಿ. ಸೊ ರೈಟ್ ಹ್ಯಾಂಡ್ ಸೈಡ್ ಇಂದ ಓದ್ಕೊಂಡು ಬರೋದಾದ್ರೆ ನೋಡಿ, ಅಡ್ಜಸೆಂಟ್ ಬೈ ಅಪೋಸಿಟ್ ಏನಾಗತ್ತೆ ಅಂತಂದ್ರೆ ಕಾಟ್ ಆಗತ್ತೆ. ಹಾಗೆ ಹೈಪೋಟಿನಿಯಸ್ ಬೈ ಅಡ್ಜಸೆಂಟ್ ಏನಾಗುತ್ತೆ ಅಂದ್ರೆ ಸೀಕೆಂಟ್ ಆಗುತ್ತೆ. ಹಾಗಾದ್ರೆ ಹೈಪೋಟಿನಿಯಸ್ ಬೈ ಅಪೋಸಿಟ್ ಏನಾಗುತ್ತೆ ಅಂತಂದ್ರೆ ಕೊಸೀಕೆಂಟ್ ಆಗುತ್ತೆ. ನೋಡಿ, ಅದು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ನಾವು ಕಮಿಂಗ್ ಬ್ಯಾಕ್ ಟು ದ ಪ್ರಾಬ್ಲಮ್. ಹಾಗಾದ್ರೆ ಇಫ್ ಯು ಹ್ಯಾವ್ ಅಬ್ಸರ್ವ್ಡ್ ಹಿಯರ್, ಫಸ್ಟ್ ಕ್ವಶನ್ ಅವ್ರು ಏನ್ ಕೇಳಿರೋದು, ಸೈನ್ ಪಿ ಕೇಳಿದ್ದಾರೆ. ಸೊ ಸೈನ್ ಪಿ ಕೇಳಿರೋದ್ರಿಂದ ಸೊ ಸೈನ್ ಪಿ ನ ಬರ್ಕೊಳ್ಳೋಣ. ಸೊ ಹಾಗಾದ್ರೆ ಆಂಗಲ್ ವಿಲ್ ಬಿ ಪ್ರೆಸೆಂಟ್ ಇನ್ P, sin of an angle P. So P ಇತ್ತು ಅಂತಂದ್ರೆ this will become opposite, this will become adjacent. ಆಂಗಲ್ P ಅಲ್ಲಿ ಇತ್ತು ಅಂದ್ರೆ ಇದು ಅಪೋಸಿಟ್, ಇದು ಅಡ್ಜಸೆಂಟ್. ಇದು ನಿಮ್ಗೆ ಈಗಾಗಲೇ ಗೊತ್ತಿದೆ. ಹಾಗಾದ್ರೆ ಸೈನ್ ರೇಷಿಯೋ ಏನು? ಸೈನ್ ರೇಷಿಯೋ ಈಗ ತಾನೇ ಕಲ್ತು, ಅಪೋಸಿಟ್ ಬೈ ಹೈಪೋಟಿನಿಯಸ್. ಸೊ therefore ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟಿನಿಯಸ್. ಹಾಗಾದ್ರೆ ಅಪೋಸಿಟ್ ಎಷ್ಟು ಇಲ್ಲಿ? ಅಪೋಸಿಟ್ ಅಂತಂದ್ರೆ QR. ಫಸ್ಟ್ ಆಲ್ಫಾಬೆಟ್ ಅಲ್ಲಿ ಬರ್ಕೊಬಿಡ್ತೀನಿ, ಆಮೇಲೆ ವ್ಯಾಲ್ಯೂಸ್ ಅಪ್ಲೈ ಮಾಡ್ತೀನಿ. ಡಿವೈಡೆಡ್ ಬೈ QR is the opposite and PR will be the hypotenuse. So PR will be the hypotenuse. ಇದು opposite to adjacent, ಇದು hypotenuse. ಕರೆಕ್ಟಾ? ಹಾಗಾದ್ರೆ QR ಅಂತಂದ್ರೆ ಎಷ್ಟು? 1 ಡಿವೈಡೆಡ್ ಬೈ PR ಅಂತಂದ್ರೆ ಎಷ್ಟು? √2. So therefore what is sin P value? Sin P value is 1/√2. Finished. ನೆಕ್ಸ್ಟ್ ತಗೊಳ್ಳೋಣ. ನೆಕ್ಸ್ಟ್ ಏನು? sin 90 ಡಿಗ್ರಿ ಮೈನಸ್ R. ನೀವು ಕಾಂಪ್ಲಿಮೆಂಟರಿ ಓದಿದ್ರೆ sin 90 minus theta will be equals to cos theta. So therefore sin 90 minus R will become cos R ಆಯ್ತು. ಓಕೆ, ಹಾಗಾದ್ರೆ cos R ಆಗಿದೆ ಅಂತಂತಂದ್ರೆ ಆಂಗಲ್ ಎಲ್ಲಿದೆ ಅಂತಂದ್ರೆ R ಅಲ್ಲಿ ಇದೆ. ಅಂದ್ರೆ cosine of an angle R. ಹಾಗಾದ್ರೆ ಆಂಗಲ್ ವಿಲ್ ಬಿ ಪ್ರೆಸೆಂಟ್ ಹಿಯರ್. ದಿಸ್ ವಿಲ್ ಬಿ ದ ಥೀಟಾ. ಸೊ ಯಾವಾಗ ಆಂಗಲ್ ಚೇಂಜ್ ಆಗುತ್ತೋ, ಥೀಟಾ ಇಲ್ಲಿತ್ತು ಅಂತಂದ್ರೆ ಇದು ಆಪೋಸಿಟ್ ಸೈಡ್ ಆಗುತ್ತೆ, ಈಗ ಇದು ಅಡ್ಜಸೆಂಟ್ ಸೈಡ್ ಆಗುತ್ತೆ. ಪಿ ಇದ್ದಾಗ ಇದು ಅಪೋಸಿಟ್, ಅದು ಅಡ್ಜಸೆಂಟ್. ಈಗ ಇದು ಅಪೋಸಿಟ್, ಇದು ಅಡ್ಜಸೆಂಟ್ ಆಯ್ತು, ಹೌದಲ್ಲ? ಈಗ ಕಾಸ್ ಆರ್, ಕಾಸ್ಗೆ ರೇಷಿಯೋ ಏನು? ಈಗ ತಾನೇ ನೋಡ್ದು. ಕಾಸ್ಗೆ ರೇಷಿಯೋ ಏನು? ಇಲ್ಲೇ ನೋಡಿ ಬರ್ತಿದೀವಿ, ಅಡ್ಜಸೆಂಟ್ ಬೈ ಹೈಪೋಟಿನಿಯಸ್. ಕರೆಕ್ಟಾ? ಅಡ್ಜಸೆಂಟ್ ಬೈ ಹೈಪೋಟಿನಿಯಸ್. ಹಾಗಾದ್ರೆ ಇಲ್ಲಿ ಅಡ್ಜಸೆಂಟ್ ಸೈಡ್ ಯಾವುದು? ಅಡ್ಜಸೆಂಟ್ ಸೈಡ್ ಯಾವುದು? QR. ಅಡ್ಜಸೆಂಟ್ ಸೈಡ್ ಇಸ್ QR. ಓಕೆ, ಸೊ ಡಿವೈಡೆಡ್ ಬೈ ಹೈಪೋಟಿನಿಯಸ್ ಸೈಡ್ ಯಾವುದು? ಹೈಪೋಟಿನಿಯಸ್ ಸೈಡ್ ಇಸ್ PR. ಹಾಗಾದ್ರೆ ಸೊ therefore QR is equals to, QR ಅಂತಂದ್ರೆ ಎಷ್ಟು? ನಿಮ್ಗೆ ಇಲ್ಲೇ ಕೊಟ್ಟಿದ್ದಾರೆ, ಇಟ್ಸ್ ನಾಟ್ I, ಇಟ್ಸ್ 1 ಡಿವೈಡೆಡ್ ಬೈ, ಸೊ PR ಅಂತಂದ್ರೆ ಗೊತ್ತು, √2. ಸೊ therefore 1/√2. ಸೊ ದಿಸ್ ಇಸ್ ದ ಆನ್ಸರ್. ಸೊ ಈಸಿಯಾಗಿ ಇದನ್ನ ಮಾಡ್ಕೊಳ್ಳಿ. vosa chota ಅನ್ನೋ ವರ್ಡ್ ತಲೆ ಇಟ್ಕೊಳ್ಳಿ. ಅಂಡ್
ಆಂಗಲ್ ಚೇಂಜ್ ಆದ್ರೂ ಸೈಡ್ಸ್ ವ್ಯಾಲ್ಯೂ ವಿಲ್ ನಾಟ್ ಚೇಂಜ್. ಸೊ ಅದನ್ನು ತಲೆ ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ಕನ್ಸ್ಟ್ರಕ್ಟ್ ಅ ಪೇರ್ ಆಫ್ ಟ್ಯಾಂಜೆಂಟ್ ಟು ದ ಸರ್ಕಲ್ಸ್ ಆಫ್ ರೇಡಿಯಸ್ 3.5 ಸೆಂಟಿಮೀಟರ್ ವಿಚ್ ಆರ್ ಇನ್ಕ್ಲೈನ್ ಟು ಈಚ್ ಅದರ್ ಅಟ್ ಅನ್ ಆಂಗಲ್ 80 ಡಿಗ್ರಿ. ನಿಮ್ಗೆ ಎಲ್ಲರಿಗೂ ಕನ್ಸ್ಟ್ರಕ್ಷನ್ ಆಫ್ ಟ್ಯಾಂಜೆಂಟ್ಸ್ ನಿಮ್ಮ ಟೀಚರ್ಸ್ ಮಾಡಿಸಿರ್ತಾರೆ ಅಂತ ಅನ್ಕೊಳ್ತೀನಿ. ಸೊ ಬಿಫೋರ್ ನಿಮಗೆ ಇದನ್ನ ಹೋಮ್ವರ್ಕ್ ತರಹ ಕೊಡ್ತೀನಿ, ನೀವೇ ಮಾಡಿ. ಸೊ ಇನ್ನು ಕನ್ಸ್ಟ್ರಕ್ಷನ್ ಆಫ್ ಟ್ಯಾಂಜೆಂಟ್ಸ್ ಯಾರಿಗೆ ಮಾಡೋದು ಗೊತ್ತಿಲ್ಲ ಅನ್ನೋರು ನನ್ನ ಚಾನಲ್ಗೆ ಹೋಗಿ ನೋಡಿ. ಸೊ ನಾನು ಈಗಾಗಲೇ ಕನ್ಸ್ಟ್ರಕ್ಷನ್ ಆಫ್ ಟ್ರಯಾಂಗಲ್ಸ್, ಕನ್ಸ್ಟ್ರಕ್ಷನ್ ಆಫ್ ಟ್ಯಾಂಜೆಂಟ್ಸ್ ಎಲ್ಲವನ್ನ ಕೂಡ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ವಿಡಿಯೋ ಮಾಡಿ. ಹಾಗಾಗಿ ಇನ್ನೂ ಟ್ಯಾಂಜೆಂಟ್ಸ್ ಕನ್ಸ್ಟ್ರಕ್ಷನ್ ಮಾಡೋಕೆ ಗೊತ್ತಿಲ್ಲ ಅಂದ್ರೆ ಹೋಗಿ ನೋಡ್ಕೋಬಹುದು, ಕಲ್ತ್ಕೋಬಹುದು. ಸೊ ಈಗ ನೆಕ್ಸ್ಟ್ ಕ್ವಶನ್ ಏನು 20 ಸೆಕೆಂಡ್ ಹೇಳಿದ್ದೀನಿ, ಅದು ಹೋಮ್ವರ್ಕ್ ನೀವೇ ಮನೇಲಿ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಕ್ವಶನ್ಗೆ ಬರೋದಾದ್ರೆ ದೇರ್ ಆರ್ 6 ರೆಡ್ 5 ಬ್ಲೂ ಅಂಡ್ 4 ಗ್ರೀನ್ ಬಾಲ್ಸ್ ಇನ್ ದ ಬಾಕ್ಸ್. ಅಂದ್ರೆ ಪ್ರಾಬಬಿಲಿಟಿ ಚಾಪ್ಟರ್ದು. ಆ ಬಾಲ್ ಇಸ್ ಡ್ರಾನ್ ಎಟ್ ರ್ಯಾಂಡಮ್ ಫ್ರಮ್ ದ ಬಾಕ್ಸ್. ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ದ ಬಾಲ್ ಇಸ್ ಡ್ರಾನ್? ಈಗ 6 ರೆಡ್ ಬಾಲ್ ಇದೆಯಂತೆ, 5 ಬ್ಲೂ ಬಾಲ್ ಇದೆ, 4 ಗ್ರೀನ್ ಬಾಲ್ ಇದೆ. ಫಸ್ಟ್ ನಾವೇನ್ ಮಾಡ್ಕೊಳ್ಳೋಣ, ಫಸ್ಟ್ ನಾವು ಮಾಡ್ಕೋಬೇಕಾದ್ದು ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ ಏನ್ ಹೇಳುತ್ತೆ? ಪಿ ಆಫ್ ಇ ಇಸ್ ಈಕ್ವಲ್ಸ್ ಟು ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಕರೆಕ್ಟಾ? ಸೊ ಇಲ್ಲಿ ಫಸ್ಟ್ ಯಾವುದೇ ಪ್ರಾಬಬಿಲಿಟಿ ಕ್ವಶನ್ ಕೊಟ್ಟಾಗ ವಿ ನೀಡ್ ಟು ರೈಟ್ ಡೌನ್ ದ ಸ್ಯಾಂಪಲ್ ಸ್ಪೇಸ್. ವಾಟ್ ಇಸ್ ದ ಸ್ಯಾಂಪಲ್ ಸ್ಪೇಸ್? ಸ್ಯಾಂಪಲ್ ಸ್ಪೇಸ್ ಅಂದ್ರೆ ಏನ್ ನಾವು ಮಾಡ್ತಾ ಇದ್ದೀವಿ ಈವೆಂಟ್ ಅದು. ಸೊ ಸ್ಯಾಂಪಲ್ ಸ್ಪೇಸ್ ಅಲ್ಲಿ ನಮಗೆ ಒಳಗಡೆ ಏನೇನಿದೆ ನೋಡಿ, 6 ರೆಡ್ ಬಾಲ್ ಇದೆ, ಹೌದಾ? ಇದು ರೆಡ್ ಬಾಲ್, 5 ಬ್ಲೂ ಬಾಲ್ ಇದೆ, ಆಮೇಲೆ 4 ಗ್ರೀನ್ ಬಾಲ್ ಇದೆ. ಸೊ ಇದು ನಮ್ಮ ಸ್ಯಾಂಪಲ್ ಸ್ಪೇಸ್. ಸೊ ನಾವು ಏನೇ ಮಾಡೋದಾದ್ರೂ ಇದ್ರಲ್ಲೇ ಮಾಡಬೇಕು, ಹೌದಲ್ಲ? ಹಾಗಾದ್ರೆ ಸೊ ಎನ್ ಆಫ್ ಎಸ್ ನ ಕೌಂಟ್ ಮಾಡೋದಾದ್ರೆ ಎಷ್ಟನ್ನು ಕೌಂಟ್ ಮಾಡಿ, ಅದೇ ನಿಮ್ಗೆ ಟೋಟಲ್ ಎನ್ ಆಫ್ ಎಸ್ ಬರುತ್ತೆ. ಸೊ ಎನ್ ಆಫ್ ಎಸ್ ಎಷ್ಟಾಯ್ತು ಹಾಗಾದ್ರೆ? 6 + 5 is 11, 11 + 4 is 15. ಓಕೆ, ಸೊ ಹಾಗಾದ್ರೆ ಎನ್ ಆಫ್ ಎಸ್ ಎಷ್ಟಾಯ್ತು? 15. ಈಗ ಈ 15 ಏನ್ ಬಾಲ್ಸ್ ಗಳಿದೆ ಅದು ಒಂದು ಬಾಕ್ಸ್ ಒಳಗಿದೆ. ಈ ಬಾಕ್ಸ್ ಒಳಗಿಂದ ನಾವು ಒಂದು ಬಾಲ್ ಅನ್ನ ಪಿಕ್ ಮಾಡ್ತಾ ಇದೀವಿ ರ್ಯಾಂಡಮ್ ಆಗಿ. ಅದ್ರಲ್ಲಿ ನಾವು ಏನ್ ಫೈಂಡ್ ಔಟ್ ಮಾಡಬೇಕು? ದ ಪ್ರಾಬಬಿಲಿಟಿ ಆಫ್ ದ ಬಾಲ್ ಡ್ರಾನ್ ಈಸ್ ನಾಟ್ ಗ್ರೀನ್. ಹಾಗಾದ್ರೆ ಸೊ ಫಸ್ಟ್ ಕ್ವಶನ್ ಅಲ್ಲಿ ನಮಗೆ ನಾಟ್ ಗ್ರೀನ್ ಅಂತ ಕೊಟ್ಟಿದ್ದಾನೆ. ಸೊ ನಾಟ್ ಗ್ರೀನ್ ಅಂತಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ಗ್ರೀನ್ ನ ಬಿಟ್ಟು. ಸೊ ಗ್ರೀನ್ ನ ಬಿಟ್ಟು ನಮಗೆ ಈ ಉಳಿದಿರೋದು ಎಷ್ಟಿದೆ ನೋಡಿ. ಗ್ರೀನ್ ಅನ್ನ ಬಿಟ್ಬಿಟ್ರೆ ನಮಗೆ ಬ್ಲೂ ಇದೆ, ರೆಡ್ ಇದೆ. ರೆಡ್ ಎಷ್ಟಿದೆ? 6. ಬ್ಲೂ ಎಷ್ಟಿದೆ? 5. ಹಾಗಾದ್ರೆ ನಾಟ್ ಗ್ರೀನ್ ಆಗಿರುವಂತದ್ದು ಈ ಎಷ್ಟು ಬರುತ್ತೆ ಅಂತಂದ್ರೆ 6 + 5 11 ಬರುತ್ತೆ. ಹಾಗಾದ್ರೆ ಎನ್ ಆಫ್ ಇ ಎಷ್ಟಾಯ್ತು? 11. ಸೊ ಇಫ್ ಯು ಹ್ಯಾವ್ ಅಪ್ಲೈಡ್ ದಿಸ್ ಆನ್ಸರ್ ಟು ದಿಸ್ ಫಾರ್ಮುಲಾ, ಸೊ ನಾಟ್ ಗ್ರೀನ್ಗೆ ಎನ್ ಆಫ್ ಇ 11 ಬರುತ್ತೆ. ಬಿಕಾಸ್ 6 ರೆಡ್ ಇದೆ, 5 ಬ್ಲೂ ಇದೆ, ಗ್ರೀನ್ ಬಿಟ್ಟು, ಡಿವೈಡೆಡ್ ಬೈ ಎನ್ ಆಫ್ ಎಸ್ ಎಷ್ಟು? 15. ಸೊ therefore 11/15 is your ಆನ್ಸರ್. ಇದು ಮೊದಲನೇದು ನಾಟ್ ಗ್ರೀನ್ಗೆ. ಈಗ ಎರಡನೇ ಕ್ವಶನ್ ಬರೋಣ. ಎರಡನೇ ಕ್ವಶನ್ ಏನು? ರೆಡ್ಡೇ ಆಗಿರ್ಬೇಕಂತೆ. ಸೊ ರೆಡ್ ಆಗಿರುವಂತಹ ಬಾಕ್ಸ್ ನಲ್ಲಿರುವ ಬಾಲ್ ಅನ್ನು ಎಷ್ಟು ಸಲ ತೆಗಿಬಹುದು ನೀವು ನೋಡಿ. ರೆಡ್ ಅಂತ ಅವರೇ ಕೊಟ್ಬಿಟ್ಟಿದಾರಲ್ಲ, ಎಷ್ಟು ಸಲ ತೆಗಿಬಹುದು? 8 ಸಲ ತೆಗಿಬಹುದು. ಸೊ therefore E2 will become 6. ಓಕೆ, ಸೊ therefore E2 is equals to 6. ಹಾಗಾದ್ರೆ ಎನ್ ಆಫ್ E is equals to, again it's 6. Now again write down the formula. P of E is equals to n of E divided by n of S. So therefore n of E ಅಂತಂದ್ರೆ 6, n of S ಅಂತಂದ್ರೆ ಗೊತ್ತು, ಟೋಟಲ್ ಎಷ್ಟು? 50. So therefore 6/50. So this is the answer. So not green ಗೆ 11/15, ರೆಡ್ ಗೆ 6/50. ಸೊ ಸಿಂಪಲ್ ಪ್ರಾಬಬಿಲಿಟಿ ಈ ತರ ಕ್ವಶನ್ಸ್ಗಳು ನಿಮ್ಗೆ ಕೇಳುವಂತ ಚಾನ್ಸಸ್ಗಳು ಇರುತ್ತೆ. ಸೊ ಫಾರ್ಮುಲಾ ಗೊತ್ತಿರಬೇಕು, ಸ್ಯಾಂಪಲ್ ಸ್ಪೇಸ್ ಬರೆಯೋದು ಗೊತ್ತಿರಬೇಕು, ಮತ್ತು ಈವೆಂಟ್ಸ್ ಗಳನ್ನ ಬರೆಯೋದು ಗೊತ್ತಿರಬೇಕು. ಎನ್ ಆಫ್ ಇ ಅಂತಂದ್ರೆ ಟೋಟಲ್ ನಂಬರ್ ಆಫ್, ಸೊ ಎನ್ ಆಫ್ ಎಸ್ ಅಂದ್ರೆ ಟೋಟಲ್ ನಂಬರ್ ಆಫ್ ಸ್ಯಾಂಪಲ್ ಸ್ಪೇಸ್ ಒಳಗೆ ಇರುವಂತದ್ದು. ಓಕೆ, ಸೊ ಇನ್ ದ ಫಿಗರ್ ABC is a right angle triangle and angle BAC is equals to 90 degree. If AD perpendicular to BC and BD equals to DC, then prove that BC square is equals to 4AD square. ಸಿಂಪಲ್, ಈಸಿ ಆಗಿದೆ ನೋಡಿ. ಎಲ್ಲೇ ನಿಮ್ಗೆ ರೈಟ್ ಆಂಗಲ್ ಟ್ರಯಾಂಗಲ್ ಕೊಟ್ರೆ ನಿಮ್ಗೆ ಒಂದಂತೂ ಗೊತ್ತು, ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಬೇಕು ಅಂತ. ಸೊ ಇಲ್ಲೂ ಅಷ್ಟೇ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡೋಣ. ಆದ್ರೆ ನಿಮ್ಗೆ ಇಲ್ಲಿ ಒಂದೇ ಟ್ರಯಾಂಗಲ್ ಇಲ್ಲ, ಎಷ್ಟು ಟ್ರಯಾಂಗಲ್ ಇದೆ? ಇಫ್ ಯು ಹ್ಯಾವ್ ಅಬ್ಸರ್ವ್ಡ್, ನಿಮಗೆ
ನೋಡಿ ಮೇನ್ ಆಗಿರೋ ಒಂದು ಟ್ರಯಾಂಗಲ್ ಎ ಬಿ ಸಿ ಒಂದಿದೆ, ಆಮೇಲೆ ಇನ್ನೊಂದು ಎ ಡಿ ಬಿ ಇನ್ನೊಂದು ರೈಟ್ ಆಂಗಲ್ ಟ್ರಯಾಂಗಲ್, ಎ ಡಿ ಸಿ ರೈಟ್ ಆಂಗಲ್ ಟ್ರಯಾಂಗಲ್. ಸೊ ಈಗೇನ್ ಮಾಡೋಣ, ನಾವು ಬಿ ಸಿ ಸ್ಕ್ವೇರ್ ಇಸ್ಕೊಲ್ಸ್ ಟು 4AD ಸ್ಕ್ವೇರ್ ಮಾಡ್ಬೇಕಲ್ಲ. ಸೊ ಇಲ್ಲೆಲ್ಲೇ ಸ್ಕ್ವೇರ್ ಇತ್ತು ಅಂತಂದ್ರು ಪೈಥಾಗೋರಸ್ ಥಿಯರಮ್ ಹಾಕಿ. ಸೊ ಒಂದೊಂದಾಗಿ ಟ್ರಯಾಂಗಲ್ ತಗೊಳ್ಳೋಣ. 3 ಟ್ರಯಾಂಗಲ್ಗೂ ಪೈಥಾಗೋರಸ್ ಥಿಯರಮ್ ಹಾಕ್ಬಿಟ್ಟು ಈಕ್ವೇಶನ್ ನಂಬರ್ 1, ಈಕ್ವೇಶನ್ ನಂಬರ್ 2, ಈಕ್ವೇಶನ್ ನಂಬರ್ 3 ಅಂತ ಹಾಕೊಳ್ಳೋಣ. ಆಮೇಲೆ ಅದನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಖಂಡಿತವಾಗ್ಲೂ ವಾಟ್ ದೇ ಆರ್ ಆಸ್ಕಿಂಗ್ ಟು ಪ್ರೂವ್ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಸೊ ಮೆಥಡ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಪಿಕಿಂಗ್ ಅಪ್ ದ ಟ್ರಯಾಂಗಲ್, ಅಪ್ಲೈಯಿಂಗ್ ದ ಪೈಥಾಗೋರಸ್ ಥಿಯರಮ್. ಹಾಗಾದ್ರೆ ಫಸ್ಟ್ ಟ್ರಯಾಂಗಲ್ ನೋಡೋದಾದ್ರೆ ಇನ್ ಟ್ರಯಾಂಗಲ್ ಎ ಬಿ ಸಿ, ಸೊ ನಾವು ಅಪ್ಲೈ ದ ಪೈಥಾಗೋರಸ್ ಥಿಯರಮ್ ಫಾರ್ ದಿಸ್. ಸೊ ಪೈಥಾಗೋರಸ್ ಥಿಯರಮ್ ಏನ್ ಹೇಳುತ್ತೆ, ರೈಟ್ ಆಂಗಲ್ ಇಲ್ಲಿದ್ರೆ ಸೊ ದೇರ್ಫೋರ್ BC square is equals to AB square plus AC square. Correct? So ಇದು Pythagoras theorem for the triangle ABC and call it as equation number 1. So Pythagoras theorem na apply ಮಾಡಿದ್ದೀವಿ. Now take the next triangle. In triangle ABD. So ABD ಗೆ ನೋಡಿ ABD. So ABD ಯಲ್ಲಿ Pythagoras theorem apply ಮಾಡೋದಾದ್ರೆ AB square is equals to BD square plus AD square. Call it as equation number 2. Next ಇನ್ನೊಂದು ಟ್ರಯಾಂಗಲ್ ತಗೊಳ್ಳಿ. In triangle ಈಗ ADC. ADC ಗೆ ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡೋದಾದ್ರೆ AC square is equals to DC square plus AD square. Call it as equation number 3. ಸೊ ಈಗ ಏನ್ ಮಾಡೋಣ ಅಂತಂದ್ರೆ ಸಬ್ಸ್ಟಿಟ್ಯೂಟ್ ನೋಡಿ, ಸಬ್ಸ್ಟಿಟ್ಯೂಟ್ ಈಕ್ವೇಶನ್ 2 and 3 in 1 in equation number 1. ಸೊ ಎರಡನೇ ಈಕ್ವೇಶನ್ ಮತ್ತು ಮೂರನೇ ಈಕ್ವೇಶನ್ ನಾವು ಒಂದನೇ ಈಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸರ್ ಯಾಕೆ ಸರ್? ನೋಡಿ ಇಲ್ಲೇನಿದೆ, ಎ ಬಿ ಸ್ಕ್ವೇರ್ ಇದೆ, ಇಲ್ಲೂ ಎ ಬಿ ಸ್ಕ್ವೇರ್ ಇದೆಯಾ? ಹಾಗಾದ್ರೆ ಎ ಬಿ ಸ್ಕ್ವೇರ್ ವ್ಯಾಲ್ಯೂ ಏನು? ಬಿ ಡಿ ಸ್ಕ್ವೇರ್ ಪ್ಲಸ್ ಎ ಡಿ ಸ್ಕ್ವೇರ್. ಹಾಗಾದ್ರೆ ಎ ಬಿ ಸ್ಕ್ವೇರ್ ನಾವು ಮೊದಲನೇ ಈಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡಬಹುದು. ನೆಕ್ಸ್ಟ್ ಎ ಸಿ ಸ್ಕ್ವೇರ್ ಇಲ್ಲೂ ಇದೆಯಾ ಮೊದಲನೇ ಈಕ್ವೇಶನ್ ಅಲ್ಲಿ? ಇಲ್ಲಿ ನೋಡಿ ಸಿ ಸ್ಕ್ವೇರ್. ಹಾಗಾದ್ರೆ ಎ ಸಿ ಸ್ಕ್ವೇರ್ ವ್ಯಾಲ್ಯೂ ಏನು? ಬಿ ಸಿ ಸ್ಕ್ವೇರ್ ಪ್ಲಸ್ ಎ ಡಿ ಸ್ಕ್ವೇರ್. ಸೊ ದಿಸ್ ಇಸ್ ಎ ಡಿ ಸ್ಕ್ವೇರ್. ಹಾಗಾದ್ರೆ ಎ ಸಿ ಸ್ಕ್ವೇರ್ ವ್ಯಾಲ್ಯೂ ಅನ್ನ ಒಂದನೇ ಈಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬಹುದಾ? ಎಸ್. ಹಾಗಾಗಿ ಐ ಹ್ಯಾವ್ ರೂಟ್ ಲೈಕ್ ದಿಸ್, ಸಬ್ಸ್ಟಿಟ್ಯೂಟ್ ಈಕ್ವೇಶನ್ 2 and 3 in equation number 1. So equation number ನ ಒಂದ್ಸಲ ಬರ್ಕೊಳ್ತೀನಿ. BC square is equals to AB square plus AC square. So BC square ಏನು? BC square ಏನಿಲ್ಲ, ಹಾಗೆ ಬರ್ಕೊಳ್ಳೋಣ. AB square ಅಂದ್ರೆ ಏನು ನೋಡಿ, AB square ಅಂದ್ರೆ ಇಷ್ಟು. So therefore AB square ಬದಲು BD square plus AD square ಬರ್ಕೊಳ್ಳಿ. ಪ್ಲಸ್ ಈಗ AC square ಬದಲು ಏನಂತ ಬರ್ಕೊಳ್ಳೋಣ? AC square ನ ಬದಲು DC square plus AD square. ಓಕೆ, ಸೊ ಇಷ್ಟು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ BC square is equals to, now if you have observed here AD square ಎರಡು AD square ಇದೆ. So therefore I'll write 2AD square plus ಉಳಿದಿರೋದು BD square plus DC square. ಓಕೆ, ಸೊ ಅಬ್ಸರ್ವ್ ಮಾಡಿ, ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 2AD ಸ್ಕ್ವೇರ್ ನ ಹಾಗೆ ಬರ್ಕೊಳ್ತೀನಿ. ಪ್ಲಸ್ ಈಗ ಬಿ ಡಿ ಸ್ಕ್ವೇರ್ ನ ಬದಲಾಗಿ ಕ್ಯಾನ್ ಐ ರೈಟ್ ಲೈಕ್ ದಿಸ್? ಬಿ ಡಿ ಸ್ಕ್ವೇರ್ ನ ಬದಲಾಗಿ ನೋಡಿ, ಈ ಫಿಗರ್ ನ ಅಬ್ಸರ್ವ್ ಮಾಡಿದ್ರೆ ನೀಟಾಗಿ ಅರ್ಥ ಆಗುತ್ತೆ. ಫಿಗರ್ ಅಲ್ಲಿ ಬಿ ಡಿ ಬದಲು ಈ ಬಿ ಡಿ ಅನ್ನುವಂಥದ್ದು, ಬಿಕಾಸ್ ಇಟ್ಸ್ ಅ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ರೈಟ್. ಸೊ ಹಾಗಾಗಿ ಬಿ ಡಿ ಬಿ ಸಿಯ ಅರ್ಧ ಇದೆ ಅಲ್ವಾ? ಸೊ ನೋಡಿ, ಬಿ ಡಿ ಬಿ ಸಿಯ ಅರ್ಧ ಇದೆ. ಹಾಗಾಗಿ ಸೊ ಇನ್ಸ್ಟೆಡ್ ಆಫ್ ಬಿ ಡಿ ಐ ವಿಲ್ ರೈಟ್ ಬಿ ಸಿ ಬೈ 2 ಹೋಲ್ ಸ್ಕ್ವೇರ್. ಓಕೆ, ಬಿ ಡಿ ಬಿ ಸಿಯ ಅರ್ಧ ಇರೋದ್ರಿಂದ ಬಿ ಡಿ ಬದಲು ನಾನು ಇಲ್ಲೇನು ಬರ್ಕೊಂಡೆ, ಬಿ ಸಿ ಬೈ 2 ಹೋಲ್ ಸ್ಕ್ವೇರ್. ಹಾಫ್ ಆಫ್ ಬಿ ಸಿ ಅನ್ನುವಂಥದ್ದು ಅದರ ಮೀನಿಂಗ್. ಪ್ಲಸ್ ನಾವು ಡಿ ಸಿನೂ ನೋಡಿ, ಡಿ ಸಿನೂ ಕೂಡ BC ಅರ್ಧ ಇದೆ. So therefore half of BC. So therefore instead of BC
I can write BC by 2 whole square. So therefore, BC square is equals to 2AD square allೇ make a square. So BC ಗೆ square ಹಾಕಿದ್ರೆ BC square, 2 ಗೆ square ಹಾಕಿದ್ರೆ 4 plus BC ಗೆ square ಹಾಕಿದ್ರೆ BC square divided by 2 ಗೆ square ಹಾಕಿದ್ರೆ 4. So BC square is equals to 2AD square plus here denominator are same. Denominator same idre you can add the numerator. So 4 ಹಾಗೆ ಬರ್ಕೊಳ್ತೀನಿ. BC square plus BC square will become 1 BC square plus 1 BC square will become 2 BC square. So therefore BC square is equals to nothing is there means 1. Take the LCM. LCM will be 4. So 1 4s are 4, 4 2s are 8. So therefore 8AD square ಆಯ್ತು plus 4 1s are 4. So ಉಳಿದಿರೋದು 1 into 2b square ಅಂತಂದ್ರೆ 2b square ಆಯ್ತು. Okay. Now here make a cross multiple. So if you have cross multiple, nothing is there means 1. 4 into BC square will become 4 BC square is equals to 8 AD square plus 2 BC square. Okay, I'll write the line here. So nimge confusions agbard. Okay, so therefore 4 BC square 2b square ಈ ಕಡೆ ತಗೊಂಡ್ ಬಂದ್ಬಿಡಿ. ಸೊ 2b square ಈ ಕಡೆ ಬಂದ್ರೆ minus 2 BC square ಆಗುತ್ತೆ equals to 8 AD square. So 4 BC square 2 BC square ಹೋದ್ರೆ ಇನ್ನು ಉಳಿದಿರೋದು 2 BC square is equals to 8 AD square. So therefore if you have divide this 2 1s 2 4s ಹಾಗಾದ್ರೆ ಉಳಿದಿರೋದು BC square is equals to 4 AD square. Hence ನಮ್ಗೆ ಅದೇ ಬೇಕಾಗಿರೋದು BC square is equals to 4 AD square. Hence we have proved BC square is equals to 4